ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್, ಕೋ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಗೃಹಿಣಿಯರು ಬಂದಿದ್ದಾರೆ. ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮೊದಲನೇದಾಗಿ ಬಂದಿದ್ದಾರೆ. ನಮಸ್ಕಾರ ಮೇಡಮ್, ಬನ್ನಿ. ನಮಸ್ಕಾರ. ತಮ್ಮ ಹೆಸರು? ಲಕ್ಷ್ಮಿ ಅಂತ. ಲಕ್ಷ್ಮಿ ಅವರೇ, ಎಲ್ಲಿಂದ? ಬನಶಂಕರಿ ಸೆಕೆಂಡ್ ಸ್ಟೇಜ್. ಏನ್ ಮಾಡ್ಕೊಂಡಿದ್ದೀರಾ ಲಕ್ಷ್ಮಿ ಅವರೇ? ನಾನು ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗಲೂ ಕೆಲಸ ಮಾಡ್ತಾ ಇದ್ದೀರಾ? ಹೌದು. ಓಕೆ. ಎಷ್ಟು ಜನ ಮಕ್ಕಳು? ಒಬ್ಳು. ಏನ್ ಹೆಸರು? ಚಿನ್ಮಯಿ ಅಂತ. ಎಷ್ಟನೇ ಕ್ಲಾಸ್? 7ನೇ ಕ್ಲಾಸ್ ಓದ್ತಾ ಇದ್ದಾರೆ. ಓಕೆ. ಯಜಮಾನ್ರು ಏನ್ ಮಾಡ್ತಾರೆ? ಯಜಮಾನ್ರು ಸಾಫ್ಟ್ವೇರ್ ಇಂಜಿನಿಯರ್. ಇಬ್ರು ಸಾಫ್ಟ್ವೇರಾ? ವೆರಿ ಗುಡ್. ಥ್ಯಾಂಕ್ ಯು ಮೇಡಮ್. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ಲಕ್ಷ್ಮಿ ಅವರೇ? ನಾನಿವತ್ತು ಬ್ರೋಕನ್ ವೀಟ್ ಕಿಚಡಿ ಅಂತ ಮಾಡ್ತಾ ಇದ್ದೀನಿ. ಬ್ರೋಕನ್ ವೀಟ್ ಕಿಚಡಿ ಮಾಡಕ್ಕೆ ವೆಜಿಟೇಬಲ್ ಕಿಚಡಿ. ಬ್ರೋಕನ್ ವೀಟ್ ಕಿಚಡಿ ಬೇಕಾಗುವ ಸಾಮಗ್ರಿಗಳು: ಗೋಧಿ ನುಚ್ಚು, ಹೆಸರು ಬೇಳೆ, ಹುರುಳಿಕಾಯಿ, ಕ್ಯಾರೆಟ್, ತೆಂಗಿನಕಾಯಿ ತುರಿ, ಅರಿಶಿನ, ಕಾಳುಮೆಣಸು, ಜೀರಿಗೆ, ಶುಂಠಿ, ಸಾಸಿವೆ, ಹಸಿ ಮೆಣಸಿನಕಾಯಿ, ಕರಿಬೇವು, ಉಪ್ಪು, ತುಪ್ಪ ಇದೆಲ್ಲ ಹಾಕೊಂಡು ಬ್ರೋಕನ್ ವೀಟ್ ವೆಜಿಟೇಬಲ್ ಕಿಚಡಿ. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಲಕ್ಷ್ಮಿ ಅವರೇ ನಿಮ್ಗೆ? ಫಸ್ಟ್ ನಂಗೊಂದು ಬಾಣ್ಲೆ ಬೇಕು. ಏನಕ್ಕೆ ಹೇಳಿ? ಅದರಲ್ಲಿ ನಾನು ಬ್ರೋಕನ್ ವೀಟ್ ಆಮೇಲೆ ಹೆಸರು ಬೇಳೆನ ಹುರ್ಕೋಬೇಕು. ಮಲ್ಲಿ ಯಾರು ಇದ್ದೀರಾ ಮನೆಯಲ್ಲಿ? ನಾನು, ನಮ್ಮ ಯಜಮಾನ್ರು, ಮಗಳು. ಮಗಳನ್ನ ಯಾರು ನೋಡ್ಕೊಳ್ತಾರೆ? ನೀವು ಇಬ್ರು ಕೆಲ್ಸಕ್ಕೆ ಹೋಗ್ಬಿಟ್ರೆ? ಮಗಳು ನಮ್ಮ ಅಜ್ಜಿ ಮನೆಯಲ್ಲಿ ಇರ್ತಾಳೆ. ಇದು 1:2 ನಲ್ಲಿ ಹಾಕಬೇಕು. ಅಂದ್ರೆ ಒಂದು ಪ್ರಮಾಣದ ಹೆಸರು ಬೇಳೆಗೆ 2 ಪ್ರಮಾಣದ ಗೋಧಿ. ಓಕೆ ಮಾ, ಹಾಕಿ ಲಕ್ಷ್ಮಿ. ಓಹೋ, ಮುಗಿದೋಯ್ತು ಕತೆ ಇವತ್ತು. ಯಜಮಾನ್ರಿಗೆ ಏನ್ ಇಷ್ಟ? ವೆಜ್ಜಾ ನೀವು? ಹೌದು, ವೆಜಿಟೇರಿಯನ್, ಪ್ಯೂರ್ ವೆಜಿಟೇರಿಯನ್. ಯಾವ ಬ್ರೋಕನ್ ವೀಟ್ ತಂದ್ರು ಅವಾಗಲೇ ಗೊತ್ತಾಗೋಯ್ತು ನೀವು ವೆಜಿಟೇರಿಯನ್ ಅಂತ. ನಮಗೆ ಇದನ್ನ ತುಪ್ಪದಲ್ಲಿ ಹಾಕೊಂಡು ಹುರ್ಕೋಬೇಕು. ಎಷ್ಟು ಬೇಕು? 1 ಸ್ಪೂನ್ ಸಾಕು. 1 ಸ್ಪೂನ್ ಸಾಕಾ? ಯಜಮಾನ್ರು ಯಾವೂರವರು? ಯಜಮಾನ್ರು ಮೈಸೂರು. ನೀವು? ಬೆಂಗಳೂರು. ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ಫ್ರೀ ಟೈಮೇ ಇಲ್ಲ. ಶನಿವಾರ ಭಾನುವಾರ ಫ್ರೀ ಟೈಮಾ? ಇಲ್ಲ, ದಿನಾಗ್ಲೂ ಸ್ವಲ್ಪ ಫ್ರೀ ಟೈಮ್ ಮಾಡ್ಕೋಬೇಕು. ಮೀ ಟೈಮ್ ಅಂತ. ಅದು ಫ್ರೀ ಟೈಮ್ ಅಲ್ಲ, ಮೀ ಟೈಮ್. ಓಕೆ. ಮೀ ಟೈಮ್ ಏನಿದೆ? ಮೀ ಟೈಮ್ ಅಲ್ಲಿ ಸಂಗೀತದ ಆಸಕ್ತಿ ಇದೆ. ಆಮೇಲೆ ಕನ್ನಡ ಬುಕ್ಸ್ ಓದೋ ಹವ್ಯಾಸ ಇದೆ. ಆಮೇಲೆ ಗಮಕ ಕಲಿತಾ ಇದ್ದೀನಿ. ಗಮಕ ಕಲ್ತ್ಬಿಟ್ಟು ಏನ್ ಮಾಡೋದು? ಅಲ್ಲ, ಅದು ಹಾಡ್ಕೊಳ್ಳೋದಷ್ಟೇ, ಮನ್ಸಿಗೆ ಖುಷಿ ಪಡುತ್ತೆ. ಗಮಕ ಆಡಿ ನೋಡೋಣ, ಹೆಂಗ್ ಆಡ್ತೀರಾ ನೋಡೋಣ. ಗಮಕ ಅಂದ್ರೆ ಅದು ಕಾವ್ಯ ಮತ್ತೆ ಹಾಡಿನ ಮಧ್ಯ ಬರೋ. ಗೊತ್ತು ಗೊತ್ತು ಗೊತ್ತು, ಹೇಳ್ರಿ ಗಮಕ ಬಗ್ಗೆ ಗೊತ್ತು ಹೇಳ್ರಿ. ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜನವ ಗದುಗಿನ ವೀರ ನಾರಾಯಣ. ಇದನ್ನ ಆಫ್ ಮಾಡ್ಬೇಡ ಸಾಕಮ್ಮ ಇದು. ಈಗ ನೆಕ್ಸ್ಟ್ ಇನ್ನೊಂದು ಸಣ್ಣ ಬಾಣ್ಲೇಬೇಕು. ಮೆಣಸ್ಕಾಳು ಮೇನ್ ಇಂಗ್ರೀಡಿಯಂಟ್ ಇದಕ್ಕ. ಹೌದು, ಪೊಂಗಲ್ ತರ. ಓಕೆ. ಅದೇ ಅಕ್ಕಿ ಹಾಕಲ್ಲ, ಇಲ್ಲಿ ಗೋಧಿ ಹಾಕ್ತಿವಿ. ಇಲ್ಲಿ ಗೋಧಿ ಹಾಕ್ತಿವಿ. ಆಮೇಲೆ ವೆಜಿಟೇಬಲ್ಸ್. ಇದು ನನ್ನ ಮಗಳು ನನಗೆ ಆವಿಷ್ಕಾರ ಮಾಡಿಸಿರೋದು ಫೋರ್ಸಿಬಲಿ. ಏನ್ ಮಗಳ ಹೆಸರು? ಚಿನ್ಮಯಿ ಅಂತ. ಓಕೆ. ಅವಳಿಗೆ ಇದು ಪೊಂಗಲ್ ತುಂಬಾ ಇಷ್ಟ. ಸೊ ಅದಕ್ಕೆ ನಾನು ಇವಾಗ ಬೀನ್ಸ್, ಕ್ಯಾರೆಟ್ ಹಾಕಿ ಇನ್ನೊಂದು ಮೋರ್ ಹೆಲ್ತಿ ಮಾಡ್ತಾ ಇದೀನಿ. ಹೌದಾ? ನಿಮ್ಮ ಮಗಳಿಗೆ ಒಂದ್ಸರಿ ರವೆ ಹಾಕಿ ಮಾಡ್ಕೊಡಿ. ಹಾ, ರವೆನು ಮಾಡ್ತೀನಿ. ಓಕೆ. ಸಾಕಲ್ವಾ ಇದು? ಆಯ್ತು, ಸಾಕು. ಓಕೆ. ಏನ್ ಬೇಕು? ಕುಕ್ಕರ್. ಇವಾಗ ಕುಕ್ಕರ್ ಇಟ್ಬಿಡೋಣ. ಇದು ಬ್ರೋಕನ್ ವೀಟ್ಗೆ ಸ್ವಲ್ಪ ಜಾಸ್ತಿ ನೀರು ಹಾಕಬೇಕು. ಬ್ರೋಕನ್ ವೀಟ್ ಅಂದ್ರೆ ಗೋಧಿ ರೀ, ಇನ್ನೇನು ಹುಡ್ಕೊಂಡು ಹೋಗ್ಬೇಡಿ. ಆಮೇಲೆ ಯಜಮಾನ್ರಿಗೂ ಈ ಗೋಧಿ ನುಚ್ಚಿನ ಕಿಚಡಿ ಇಷ್ಟನಾ? ಹಾ, ಇಷ್ಟ. ನಂತರ ಇದಕ್ಕೆ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಒಳಗಿಟ್ಬಿಡೋದಾ? ಇವಾಗ ಒಳಗಿಟ್ಬಿಡಿದೀನಿ. ಸಣ್ಣಗೆ ಹೆಚ್ಚಿರೋ ಹುರುಳಿಕಾಯಿ. ಓಕೆ. ಸಣ್ಣಗೆ ಹೆಚ್ಚಿರೋ ಕ್ಯಾರೆಟ್. ಓಕೆ. ಸೊ ಇದಕ್ಕೆ ನೀರು ಹಾಕ್ಬಿಟ್ಟು ಹಾಕಿ ಇದನ್ನ ತೆಗೆದ್ಬಿಟ್ಟು ಡೈರೆಕ್ಟಾಗಿ ಕುಕ್ಕರಲ್ಲೇ ಕೂಗ್ಸೋಣ, ಪರವಾಗಿಲ್ಲ. ಇದಕ್ಕೆ ಒಂದು ಚಿಟಿಕೆ ಅರಿಶಿನ. ರವಿ ಅವರ ಅರಿಶಿನ ಪುಡಿ ಸಾಕಾ? ಎಷ್ಟು ವಿಷಲ್ ಕೂಗಬೇಕಾಗುತ್ತೆ ಲಕ್ಷ್ಮಿ ಅವರು? ಇದು ಸುಮಾರು 6 ರಿಂದ 7 ಸತಿ ಕೂಗಿಸ್ತೀವಿ. ಗೋಧಿ ಬೇಯಬೇಕು. ಓಕೆ. ಅದಕ್ಕೋಸ್ಕರ ಗೋಧಿ ಜೊತೆ ತರಕಾರಿನೂ ಇರುತ್ತೆ. ಓಕೆ. ಸುಮಾರು 6 ಸತಿ ಕೂಗಿಸಿದ್ರೆ ಮ್ಯಾಶಿ ಆಗಿ ಆಗುತ್ತೆ. ಕುಕ್ಕರ್ ಮುಚ್ಚೋಣ. ಕುಕ್ಕರ್ ಮುಚ್ಚೋಣ. ಈಗ ಮಿಕ್ಸಿ ಮಾಡ್ಕೋಬೇಕು. ಏನ್ ಮಾಡ್ಕೋಬೇಕು? ಈ ಮೆಣಸ್ಕಾಳು, ಜೀರಿಗೆ ಹುರ್ಕೊಂಡ್ವಲ್ಲ, ಮಾಡ್ಕೊಳ್ಳಿ. ಹುರ್ಕೊಂಡಿರೋಂಥ ಜೀರಿಗೆ ಮತ್ತು ಮೆಣಸನ್ನ ನಾವು ಡ್ರೈ ಫ್ರೈ ಮಾಡ್ಕೊಂಡಿದೀವಿ. ಅದರ ಪೌಡರ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಕಾಯಿ ತುರಿನೂ ಹಾಕೊಳ್ತಿದ್ದಾರೆ ಲಕ್ಷ್ಮಿ ಅವರು. ಹೌದು, ನೀವು ಹಸಿದಾದ್ರೂ ಹಾಕೋಬಹುದು, ಇಲ್ಲ ಒಣ ಕೊಬ್ಬರಿನೂ ಹಾಕೋಬಹುದು. ಇದಕ್ಕೆ ಹಾಕಿ ತಿರ್ಗ್ಸಕ್ಕೆ? ಹೌದು, ಫೈನಲ್ ಆಗಿ. ಹೌದು.
ತುಂಬಾ ಪುಡಿ ಪುಡಿಯಾಗೂ ಮಾಡ್ಕೋಬಾರ್ದು, ತರ್ತರಿಯಾಗಿ ತರ್ತರಿಯಾಗಿ ಇರಬೇಕು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕುಕ್ಕರು ತಣ್ಣಗಾಗಿದೆ ಅನ್ಕೊಂಡಿದೀನಿ. ತೆಗೆದು ನೋಡೋದು ಬೇಡವಾ ಲಕ್ಷ್ಮಿ ಅವರೇ? ನೋಡ್ಬೇಕು. ನೋಡೋಣ ಅಲ್ವಾ? ಅದು ಕಾಯಿ ಎಣ್ಣೆ ಹಾಕ್ಬೇಕು ಅದಕ್ಕೆ. ತುಪ್ಪ ತಗೊಳ್ಳಿ, ತುಪ್ಪ ಹಾಕೊಳ್ಳಿ. ಒಗ್ಗರಣೆಗೆ ತುಪ್ಪನಾ? ಒಗ್ಗರಣೆ ಇದು ಪೂರ್ತಿ ಹೆಲ್ತಿ ಡಿಶ್. ಓಕೆ. ವೆಜಿಟೇಬಲ್ಸ್, ತುಪ್ಪದಲ್ಲಿ ಒಗ್ಗರಣೆ. ಓಕೆ. ಆಮೇಲೆ ಬ್ರೋಕನ್ ವೀಟ್ ಆಸ್ ಸಚ್ ಅದು ಫೈಬರಸ್ ಫುಡ್. ಓಕೆ. ನಿಮ್ಗೆ ಅಕ್ಕಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಫೈಬರು ಜಾಸ್ತಿ ಇರತ್ತೆ. ಸಾಸಿವೆ, ಆಮೇಲೆ ಹೆಚ್ಚಿದ ಶುಂಠಿ. ನಾವು ಇದು ಹೆಸರು ಬೇಳೆ ಹಾಕಿರ್ತೀವಲ್ಲ, ಅದು ಅಕಸ್ಮಾತ್ ಸ್ವಲ್ಪ ವಾಯು ಮಾಡಿದ್ರೆ ಗ್ಯಾಸ್ ಆಗಬಾರ್ದು ಅಂದ್ಬಿಟ್ಟು ಶುಂಠಿ. ಆಮೇಲೆ ಹಸಿಮೆಣಸಿನಕಾಯಿ, ಕರ್ಬೇವು ಒಂದೆರಡು ಎಸಳು. ಇದು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ, ಮೆಣಸು, ಜೀರಿಗೆ, ಆಮೇಲೆ ಹಸಿ ಕಾಯಿ 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 ಹಾಕ್ಬಿಡಿ. ಕಾಯಿ, ಮೆಣಸು, ಜೀರಿಗೆನ ನಾವು ಮಿಕ್ಸಿ ಮಾಡ್ಕೊಂಡಿದ್ವಿ, ಅದನ್ನ ಸ್ವಲ್ಪ ಚೆನ್ನಾಗಿ ಹುರಿದ್ಬಿಟ್ಟು ಇದನ್ನ ಮುಗಿತಾ ಒಗ್ಗರಣೆ. ಇದು ಫ್ರೋಸನ್ ಬಟಾಣಿ ಬರುತ್ತಲ್ಲ, ಅದನ್ನ ನಾವು ಒಗ್ಗರಣೆಗೂ ಹಾಕೋಬಹುದು. ಅದು ಮೆತ್ತಗೆ ಅದು ಮೆತ್ತಗಿರುತ್ತೆ. ಡ್ರೈ ಆಯ್ತು, ಹಾಕೋಣ. ಓಹೋ, ತಿರ್ಸಿ ಧೈರ್ಯವಾಗಿ ತಿರ್ಸಿ, ಏನಾಗಿರಲ್ಲ. ಬೆಂದಿದೆ ಅಲ್ವಾ? ಇನ್ನೂ ಸ್ವಲ್ಪ ಸೆಮಿ ಲಿಕ್ವಿಡ್ ಮಾಡ್ಬೋದು. ಓಕೆ, ಬೇಕಾದ್ರೆ ನೀರು ಹಾಕೊಂಡು ಇನ್ನೊಂದು ರೌಂಡ್ ಕುದಿಸ್ಕೋಬಹುದು. ಹೌದು. ಒಗ್ಗರಣೆ ಮಾಡ್ಕೊಂಡಿದ್ದು ಇದಕ್ಕೆ ಹಾಕ್ಬಿಡ್ತಾ ಇದೀವಿ. ಹೌದು. ಇದಕ್ಕಿನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಕುದಿಸೋಣ. ಹಾಕಿ, ನೀರು ಹಾಕಿ. ಗಟ್ಟಿಯಾಗಿರೋದ್ರೆ ಸ್ವಲ್ಪ ನೀರು ಹಾಕಿ ಕುದಿಸ್ಕೋಬೋದಾ? ಹೌದು. ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು. ಉಪ್ಪು ಹಾಕಿಲ್ವಾ ನಾವು ಅವಾಗಿಂದ? ನೀವು ಅಲ್ಲಿ ಬ್ರೋಕನ್ ವೀಟ್ ಹಾಕಿದ್ರೆ ಬೇಯದ್ ಸ್ವಲ್ಪ ನಿಧಾನ ಆಗ್ಬಿಡತ್ತೆ ಕುಕ್ಕರ್ ಅಲ್ಲೇ ಹಾಕಿ. ಅದಕ್ಕೆ ಹೊರಗಡೆ ಉಪ್ಪು ಹಾಕ್ಬಿಟ್ಟು ಈ ತರ ಕುದಿಸ್ಕೊಳ್ಳೋದೆ ವಾಸಿ. ಓಕೆ. ಇದು ಶೀತ ನೆಗಡಿ ಆಗಿರೋರ್ಗು ರಾಮಬಾಣ. ಮೆಣಸಿದೆ, ಇದು ಬ್ರೋಕನ್ ವೀಟ್ ಕಿಚಡಿ. ಮೆಣಸಿರುತ್ತೆ, ಜೀರಿಗೆ ಇರುತ್ತೆ, ತುಪ್ಪದಲ್ಲೆಲ್ಲ ಒಗ್ಗರಣೆ ಮಾಡಿರ್ತೀವಿ, ಶುಂಠಿ. ಇದನ್ನ ನೀವು ಹೆವಿ ಬ್ರೇಕ್ಫಾಸ್ಟ್ ಅಂದ್ರೆ ಬ್ರೋಕನ್ ವೀಟ್ ಸ್ವಲ್ಪ ಅರ್ಗೋದು ನಿಧಾನ ಅಕ್ಕಿ ಕಂಪೇರ್ ಮಾಡಿದ್ರೆ. ಸೊ ಇದು ಬ್ರೇಕ್ಫಾಸ್ಟ್, ಹೆವಿ ಬ್ರೇಕ್ಫಾಸ್ಟ್ ಬೇಕು ಅನ್ನೋರ್ಗೆ ಇದು ಸಸ್ಟೈನ್ ಆಗುತ್ತೆ. ಓಕೆ, ಸಾಕಾಯ್ತಾ? ಆಫ್ ಮಾಡೋಣ. ಓಕೆ ಮೇಡಮ್. ಓಕೆ, ಕೊತ್ತಂಬರಿ ಹಾಕೋಣ ಸ್ವಲ್ಪ. ಕೊತ್ತಂಬರಿ ಸ್ವಲ್ಪ ಗಾರ್ನಿಶ್ ಮಾಡಿ ಸಾಕಾ? ತಿರುಗಿಸ್ಬಿಡಿ. ರೆಡಿ ಆಯ್ತು ಬ್ರೋಕನ್ ವೀಟ್ ಕಿಚಡಿ, ವೆಜಿಟೇಬಲ್ ಕಿಚಡಿ, ಬಿಸಿಬೇಳೆ ಬಾತು, ಏನ್ ಬೇಕಾದ್ರೆ ಅನ್ಕೊಳ್ಳಿ. ತಗೊಳ್ಳಿ, ಇದು ಬ್ರೋಕನ್ ವೀಟ್ ವೆಜಿಟೇಬಲ್ ಕಿಚಡಿ. ಓಕೆ, ಬ್ರೋಕನ್ ವೀಟ್ ವೆಜಿಟೇಬಲ್ ಕಿಚಡಿನ ಲಕ್ಷ್ಮಿ ಅವರು ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಲಕ್ಷ್ಮಿ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಬ್ರೋಕನ್ ವೀಟ್ ಕಿಚಡಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಹೆಸರು ಬೇಳೆ, ಗೋಧಿ ನುಚ್ಚು, ತುಪ್ಪ ಹಾಕಿ ಹುರಿದುಕೊಳ್ಳಿ. ನಂತರ ಕಾಳು ಮೆಣಸು, ಜೀರಿಗೆ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಜೊತೆಗೆ ತೆಂಗಿನಕಾಯಿ ತುರಿ ಸೇರಿಸಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಹುರಿದ ಗೋಧಿ ನುಚ್ಚು, ಹೆಸರುಬೇಳೆ, ಹುರುಳಿಕಾಯಿ, ಕ್ಯಾರೆಟ್, ನೀರು, ಅರಿಶಿನ ಹಾಕಿ ಮುಚ್ಚಳ ಮುಚ್ಚಿ 4 ವಿಷಲ್ ಕೂಗಿಸಿ. ಒಂದು ಪ್ಯಾನ್ಗೆ ತುಪ್ಪ, ಸಾಸಿವೆ, ಶುಂಠಿ, ಹಸಿ ಮೆಣಸಿನಕಾಯಿ, ಕರಿಬೇವು, ಮೆಣಸು, ಜೀರಿಗೆ ಪುಡಿ ಹಾಕಿ ಬಾಡಿಸಿ ಇದನ್ನು ಕುಕ್ಕರ್ಗೆ ಹಾಕಿ ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಬ್ರೋಕನ್ ವೀಟ್ ಕಿಚಡಿ ಸವಿಯಲು ಸಿದ್ಧ. ಟ್ರೈ ಮಾಡಿ ನೋಡೋಣ. ಲಕ್ಷ್ಮಿ ಅವರೇ, ಏನು ಮಗಳ ಹೆಸರು ಅಂತ ಹೇಳಿದ್ರಿ? ಚಿನ್ಮಯಿ ಅಂತ. ಚಿನ್ಮಯಿ. ಓಕೆ, ಚಿನ್ಮಯಿ ಎಷ್ಟನೇ ಕ್ಲಾಸು? 7th. ಓಕೆ, ಟೇಸ್ಟ್ ಮಾಡೋದಾ? ಟೇಸ್ಟ್ ಮಾಡಿ. ಶುಗರ್ ಪೇಷಂಟ್ ಆಗಿರೋರಿಗೆ ಬೆಳಗ್ಗೆನೆ ಅನ್ನ ತಿನ್ನಕ್ಕಾಗಲ್ಲ, ಆದರೂ ಕಿಚಡಿ ತಿನ್ನಬೇಕು ಅಂತ ಆಸೆ ಇರುತ್ತೆ. ಈ ಥರ ಬ್ರೋಕನ್ ವೀಟ್ನಲ್ಲಿ ಅಂದರೆ ಗೋಧಿನಲ್ಲಿ ನೀವು ಈ ಥರ ಕಿಚಡಿ ಮಾಡ್ಕೊಂಡ್ರೆ ಆರಾಮಾಗಿ ತಿನ್ಬೋದು. ಕಿಚಡಿಗೆ ಏನೇನು ಹಾಕ್ತಾರೋ ಅದೆಲ್ಲ ಇಲ್ಲಿ ಹಾಕಿದ್ದೀವಿ. ಅನ್ನ ಬಿಟ್ಟು ಇಲ್ಲಿ ಗೋಧಿ ಇರೋದ್ರಿಂದ ನಿಮ್ಮ ಆರೋಗ್ಯ ಕೂಡ ಸುಧಾರಣೆ ಆಗುತ್ತೆ. ಏನಂತ ಲಕ್ಷ್ಮಿ ಅವರೇ? ಆಮೇಲೆ ಹೆವಿ ಬ್ರೇಕ್ಫಾಸ್ಟ್ ಕೂಡ ಇದು. ಗೋಧಿ ಸ್ವಲ್ಪ ಬೇಗ ಹೋಗಲೇ ಅವ್ರು ಹೇಳಿದಾಗೆ ಇಮಿಡಿಯೇಟ್ ಜೀರ್ಣ ಆಗಲ್ಲ, ಬಟ್ಟು ಸೇಮು ಕಿಚಡಿ ತಿಂದಂಗೆ ಇದೆ, ತುಂಬ ರುಚಿಯಾಗಿದೆ. ಮೆಣಸು ಮತ್ತೆ ಜೀರಿಗೆನ ರುಬ್ಬಿ ಹಾಕಿರೋದೇ ಬೇರೆ ಥರ ಟೇಸ್ಟ್ ಬರ್ತಾ ಇರೋದು. ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮಗೆ ಯೂನಿಬಿಕ್ ಕುಕ್ಕೀಸ್ ಅವರು ಕುಕ್ಕೀಸನ್ನು ಕೊಡ್ತಾ ಇದ್ದಾರೆ ಚಿನ್ಮಯಿಗೆ. ಓಕೆ,
ಜೊತೆಗೆ ಮಯ್ಯಾಸ್ ಅವರು ಬೇಲ್ ಬಾರನ್ನ ಕೊಡ್ತಾ ಇದ್ದಾರೆ, ಇದು ನಿನಗೇನೆ. ಮುಳಿಯ ಕೇಶಭಟ್ಟ ಜ್ಯುವೆಲರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂಥ ಬಣ್ಣ ಕೊಡ್ತಾ ಇದ್ದಾರೆ. ಇವರು ಒಂದು ಬೆಳ್ಳಿಯ ಫಲಕವನ್ನು ನಿಮ್ಗೆ ಕೊಡ್ತಾ ಇದ್ದಾರೆ, ಜೊತೆಗೆ 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ರವಿ ಮಸಾಲಾ ಪೌಡರ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಎಲ್ಲ ರೀತಿಯ ಮಸಾಲಾ ಪೌಡ್ರ್ ಇದರೊಳಗಿದೆ, ಜೊತೆಗೆ ಒಂದು ಉಪ್ಪಿನಕಾಯಿ ಕೂಡ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. 50 ದಿನಗಳಲ್ಲಿ 50,000 ಕಾಪಿ ಸೇಲ್ ಆದಂಥ ಒಗ್ಗರಣೆ ಡಬ್ಬಿ ಪುಸ್ತಕ ನಿಮಗೋಸ್ಕರ. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಲಕ್ಷ್ಮಿ ಅವರೇ, ಥ್ಯಾಂಕ್ ಯು ಚಿನ್ಮಯಿ, ಬಾಯ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿ ಅವರೇ. ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ನಮ್ಮನ್ನ ಕರ್ಸ್ಕೊಳ್ಳಿ, ನಮ್ಮ ಕೈ ರುಚಿ ಒಂದ್ಸರಿ ನೋಡಿ ಅಂತ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ತಮ್ಮ ಹೆಸರು? ಗೀತಾ ಅಂತ. ಗೀತಾ ಅವ್ರು ಎಲ್ಲಿಂದ? ನಾವು KR ಪುರಮಿಂದ ಬಂದ್ವಿ. KR ಪುರಮಿಂದ ಬಂದಿದ್ದೀರಾ ಗೀತಾ ಅವರೇ? ನಗರ್. ಯಜಮಾನ್ ಏನ್ ಮಾಡ್ತಾರೆ? ಯಜಮಾನ್ ರಿಟೈರ್ಡ್. ಓಕೆ, ಮತ್ತೆ ನಮ್ಮ ಕಾರ್ಯಕ್ರಮದಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ನಾವು ಪಪ್ಪುಕೂರ ಕದ್ದುಪೂರಿ ಮಾಡ್ತಾ ಇದ್ವಿ. ಪಪ್ಪುಕೂರ ಕದ್ದುಪೂರಿ ಯಾವ ಊರಿಂದ್ರಿ ಇವೆಲ್ಲ? ಅದೇ ಸೊಪ್ಪಿನ ಉಪ್ಪ ಸಾರು ಅಷ್ಟೇ, ಅದು ಆಂಧ್ರ ಹೆಸರು. ಆಂಧ್ರ ಹೆಸರು ಹಂಗೆ ಹೇಳ್ಬಿಟ್ಟು ಹೇಳ್ರಿ, ನಾವು ಭಯ ಬಿದ್ಬಿಟ್ವಿ. ಕದ್ದುಪೂರಿ ಪಪ್ಪುಪೂರ. ಪಪ್ಪುಕೂರ. ಪಪ್ಪುಕೂರ ಪೂರ ಅಂದ್ರೆ ಹೌದು. ನಾನೆಲ್ಲೋ ಹೋಗ್ಬಿಟ್ಟೆ, ಇದು ಯಾವ ಭಾಷೆ ದಪ್ಪ ಇದು ಅಂತ. ಮಾತಾಡೋಣ ನಮ್ಮಲ್ಲಿ? ಇಲ್ಲ, ಕನ್ನಡನೇ, ಮತ್ತೆ ಆದ್ರೆ ಅವರು ಆತರ ಬರ್ಸ್ಕೊಂಡ್ರು. ಹೌದಾ? ಉಳ್ಸೊಪ್ಪು ಅಂತ ಹೇಳ್ಬೋದು, ಇಲ್ಲ ಪಪ್ಪುಕೂರ ಅಂತ ಹೇಳ್ಬೋದು. ಪಪ್ಪುಕೂರ ಬ್ರಾಕೆಟ್ ನಲ್ಲಿ ಉಳ್ಸಪ್ಪು. ಓಕೆ, ಇನ್ನೊಂದು ಕದ್ದುಪೂರಿ ಅಂದ್ರೆ ಪೂರಿ, ಅಕ್ಕಿ ಪೂರಿ. ಅಕ್ಕಿ ಪೂರಿ ಸೋರೆಕಾಯಲ್ಲಿ ಮಾಡೋದು, ಅದು ಕದ್ದುಪೂರಿ. ಹೌದು, ನಮ್ ತಂಗಿ ರೆಸಿಪಿ ಇದು. ಹಾ, ಏನ್ ನಿಮ್ ತಂಗಿ ಹೆಸರು? ಗಾಯತ್ರಿ. ಗಾಯತ್ರಿ ಅವರೇ, ನೀವು ತಿಂದು ನೋಡ್ರಿ, ಆಮೇಲೆ ಹೇಳ್ತೀರಾ. ಓಕೆ, ಗಾಯತ್ರಿ ಅವರೇ, ಚೆನ್ನಾಗಿಲ್ಲ ಅಂದ್ರೆ ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ನಾನು ಮಾಡೋದ್ ಮಾಡ್ತೀನಿ, ಚೆನ್ನಾಗಿಲ್ಲ ಅಂದ್ರೆ ನಮ್ಮ ತಂಗಿಗೆ ಬೈರಿ ಅಂತ ಇದಾರೆ. ಇಲ್ಲ, ನೀವೇ ಅವ್ರನ್ನ ಇದ್ ಮಾಡ್ತೀರಾ ಆಮೇಲೆ. ಓಕೆ, ನೋ ಪ್ರಾಬ್ಲಮ್, ಶುರು ಮಾಡೋಣ. ಕದ್ದುಪೂರಿ ಪಪ್ಪುಕೂರಗೆ ಪಪ್ಪುಕೂರ ಮಾಡಕ್ಕೆ ಏನ್ ತಂದಿದ್ರೆ ಹೇಳಿ? ಕದ್ದುಪೂರಿ ಪಪ್ಪುಕುರ ಬೇಕಾಗುವ ಸಾಮಗ್ರಿಗಳು: ತೊಗರಿಬೇಳೆ, ಅಕ್ಕಿ ಹಿಟ್ಟು, ಚಕ್ಕೋತ ಸೊಪ್ಪು, ಪಾಲಕ್ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಅರಿಶಿನ, ಸೋರೆಕಾಯಿ, ಹುಣಸೆ ಹಣ್ಣು, ಜೀರಿಗೆ, ಸಾಸಿವೆ, ಉಪ್ಪು, ಎಣ್ಣೆ. ಇಷ್ಟು ಸಾಕಾ? ಶುರು ಮಾಡೋಣ. ಫಸ್ಟ್ ಏನ್ ಶುರು ಮಾಡ್ತೀರಾ? ಕುಕ್ಕರ್ ಇಟ್ಬಿಡೋಣ. ಫಸ್ಟ್ ಪಪ್ಪು ಮಾಡ್ಬಿಡಿ, ಆಮೇಲೆ ಕದ್ದುಪೂರಿ ಮಾಡಿ. ಹೌದು. ಗೀತಾ ಅವ್ರೆ, ಮತ್ತೇನ್ ಸಮಾಚಾರ? ನಮ್ದೇನಿಲ್ಲ, ನಿಮ್ದೇ ಹೇಳ್ಬೇಕಲ್ಲ. ಮನೇಲಿ ವೆಜ್ಜಾ ನಾನ್ ವೆಜ್ಜಾ? ವೆಜ್. ತೊಗರಿ ಬೇಳೆ ಹೌದು, ಬೇಗ ಬೇಯುತ್ತೆ ಅಂತ. ಓಕೆ, ಪಪ್ಪುಕೂರನ ಇದು? ಹೌದು. ಚಕ್ಕೋತ ಸೊಪ್ಪು. ಎಸ್. ಆಮೇಲೆ ಇದು ಚಕ್ಕೋತ ತುಂಬಾ ಒಳ್ಳೇದು. ಇದು ಪಾಲಕ್. ಚಕ್ಕೋತ, ಪಾಲಕ್ಕು, ಬೇಳೆ. ಇನ್ನೇನ್ ಹಾಕ್ಬೇಕು? ಈರುಳ್ಳಿ ಹಾಕ್ಬಿಡಿ. ಎಲ್ಲ ಅದ್ರಲ್ಲೇ ಹಾಕೋದು. ಹಾಕ್ಬಿಟ್ಟು ಕೂಗಿಸ್ಬಿಟ್ರೆ ಸಾರಡಿನಾ? ಇಲ್ಲ, ಆಮೇಲೆ ಒಗ್ಗರಣೆ ಹಾಕಿ ಹಸಿಮೆಣಸು. ಓಕೆ ಓಕೆ ಓಕೆ. ಬೆಳ್ಳುಳ್ಳಿ. ನೀರ್ಗೀರ್ ಹಾಕಲ್ವಾ? ಹಾಕ್ಬೇಕು. ಹಾಕಿ. ನೀರು ಅಲ್ಲೇ ಇದೆ ನೋಡಿ ನೀರು, ಎಷ್ಟು ಬೇಕಾದ್ರೆ ಹಾಕೊಳ್ಳಿ. ಸಾಕಷ್ಟೇ ನೀರು? ಸಾಕು ಸಾಕು, ತುಂಬಾ ಉಪ್ಪು ಬಿಡುತ್ತೆ ಮತ್ತೆ. ಮುಚ್ಬೋಣ? ಮುಚ್ಬಿಡು. ಎಲ್ಲೋ ಕಲರ್ ಏನ್ ಬೇಡವಾ? ಆಮೇಲೆ ಉಪ್ಪು, ಒಗ್ಗರಣೆ ಹಾಕ್ಬೇಕಲ್ವಾ? ಎಸ್. ಅವೆಲ್ಲ ಆಮೇಲೆ ಹಾಕ್ಬೇಕು. ಏನೋ ಹೆಂಗ್ ಬೇಕಾದ್ರೆ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಹೆಂಗ್ ಮಾಡ್ತೀರೋ ಹಂಗೆ ಮಾಡಿ. ಹಂಗೆ ಮಾಡ್ತಾ ಇರೋದು. ಎಷ್ಟು ವಿಜಲ್ ಕೂಗಿಸ್ಕೋಬೇಕು ಇದನ್ನ? 3 ವಿಜಲ್ ಕೂಗಿಸ್ಕೋಬೇಕಾ? ಓಕೆ, ನಂತರ ಇದು ಹಿಟ್ಟು ಕಲ್ಸ್ಕೊಂಡ್ಬಿಡೋಣ. ಈ ಹಸಿಮೆಣಸಿನ್ಕಾಯಿ ಪೂರಿಗೂ ಮತ್ತೆ ಪಪ್ಪುಗೆ ಎರಡಕ್ಕೂ ಬೇಕಾ? ಹೌದು. ಪೂರಿಗೆ ಹಸಿಮೆಣಸಿಗೆ ಹಾಕ್ತಿದ್ರಾ? ಹೌದು. ಹಾಕೊಳ್ಳಿ. ಮಕ್ಳಿಗೆ ಏನು ಇಷ್ಟ ನೀವು ಮಾಡೋದು? ಎಲ್ಲ ಇಷ್ಟ. ಒಂದ್ ಹೇಳ್ರಿ, ನಮ್ಮ ಅಮ್ಮ ಇದೊಂದೇ ಚೆನ್ನಾಗಿ ಮಾಡೋದು ಅಂತ ಏನಂತಾರೆ? ಟಿಫನ್ ಎಲ್ಲ ಇಷ್ಟ. ಉಪ್ಪು ಹಾಕೊಳ್ಳಿ. ಅದು ಆಮೇಲೆ ಅದಕ್ಕೆ ಬೇರೆ. ಆಯ್ತು. ಆಗಿದೆ. ಇದು ಅಕ್ಕಿ ಹಿಟ್ಟು ಹಾಕೊಂತ. ಅಕ್ಕಿ ಹಿಟ್ಟ ಇದು? ಹೌದು. ಪೂರಿ ಕರಿಯಕ್ಕೆ ಅಕ್ಕಿ ಹಿಟ್ಟು. ಓಕೆ, ಎಣ್ಣೆ ಕಾಯಿಸ್ಕೊಳ್ಳಲ್ವಾ? ಕಾಯಿಸ್ಕೋಬೇಕು. ಯಾವಾಗ, ನಾಳೆನಾ? ಇವಾಗ ಇಟ್ಬಿಡ್ರಿ. ಫಸ್ಟ್ ಕಲ್ಸಿ. ಜೀರಿಗೆ ಹಾಕೋಬೇಕು ಪೂರಿಗೆ. ಅಕ್ಕಿ ಹಿಟ್ಟಲ್ಲಿ ಪೂರಿ ಮಾಡ್ತಾ ಇದ್ದೀರಾ, ಅದಕ್ಕೆ ಜೀರಿಗೆ ಹಾಕೊಳ್ತಾ ಇದ್ದೀರಾ. ಏನದು? ಇದು ಸೋರೆಕಾಯಿ. ನೀರಲ್ಲಿ ಕಲ್ಸಲ್ಲ, ಇದು ಇದ್ರಲ್ಲೇ ಕಲ್ಸೋದು. ತುರಿದಿರುವಂತ ಸೋರೆಕಾಯಿ ಹಾಕೊಳ್ಳಿಮ್ಮ. ಸ್ವಲ್ಪ ಉಪ್ಪು ಇದರಲ್ಲಿ ಸ್ವಲ್ಪ ಇರುತ್ತೆ, ಅದಕ್ಕೆ. ಏನದು? ಮೆಣಸಿನ್ಕಾಯಿ ಖಾರ? ಹೌದು. ಬರೀ ಮೆಣಸಿನ್ಕಾಯಿನ ಉಪ್ಪು ಹಾಕಿ ರುಬ್ಕೊಂಡಿರುವಂತದ್ದು? ಹೌದು. ಖಾರ ಬೇಕಾ ನಿಮಗೆ? ಹೌದು ಮೇಡಮ್, ಖಾರ ಇರಬೇಕು. ಅಲ್ಲ, ಖಾರ ಇರಬಾರ್ದು, ಬರೀ ಖಾರ ಇದ್ರೆ ಸಾಕು. ಓಕೆ, ಅಂದ್ರೆ ಸೋರೆಕಾಯಿನಲ್ಲಿ ಎಣ್ಣೆ ಕಲ್ಸ್ಕೊಳ್ತೀರಲ್ವಾ? ಹೌದು. ಓಕೆ ಮೇಡಮ್. ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಸ್ ಮೇಡಮ್. ಇದು ಪೇಪರ್, ಬಟರ್ ಪೇಪರು. ಅದು ಎಣ್ಣೆ ಹಚ್ಬಿಟ್ಟು ಅಕ್ಕಿ ಹಿಟ್ಟಿಗೆ ಆಯ್ತು ಇಟ್ಟು ಪ್ರೆಸ್ ಮಾಡ್ಬೇಕು. ಇದ್ರಲ್ಲಿ ಮಾಡಿ.
ಓಹೋ ಅಷ್ಟೇನಾ ಅದು? ಸ್ವಲ್ಪ ನಾವೇ ತಟ್ಟಬೇಕು ಓಹೋ ಈ ಥರ. ಏನೋ ಇಟ್ಟಿದ್ದೀರಾ ನಿಮ್ಮನೆ ಸ್ಪೆಷಲ್ಲು? ಇಲ್ಲ, ಪ್ರೆಸ್ಸರ್ ಇದೆ ನಮ್ಮ ಮನೇಲಿ. ಹಾಂ, ಪ್ರೆಸರ್ ತರಬೇಕಾಗಿತ್ತು. ನಾವೆಲ್ಲ ನಾವೇ ಕೊಡ್ತೀವಿ ಅಂತ ಅದಕ್ಕೆ. ಏನು ಒತ್ತದೆಲ್ಲ ನಾವು ಕೊಡ್ತೀವಿ, ತಟ್ಟದೆಲ್ಲ ಕೊಡಲ್ಲ. ನೀವೇನು ತರಬೇಡ್ರಿ ಅಂದ್ರು ಅವ್ರು. ಹೌದು, ಕರೆಕ್ಟು. ಹಾಕಿ. ಎಸ್ ನೋಡೋಣ ಎಣ್ಣೆ ಕಾಯಿ. ಕಾದಿದೆ, ಹಾಕಿ ಬಿಡಿ. ಈ ನಿಪ್ಪಟ ಪೂರಿನ್ರಿ? ಪೂರಿ, ಅಕ್ಕಿ ಪೂರಿ, ಏಯ್. ಕದ್ದು ಪೂರಿ. ಕದ್ದು ಪೂರಿ. ಕದ್ದು ಪೂರಿ ಎಸ್. ತೆಲುಗಲ್ಲ ಕದ್ದು ಪೂರಿ ಅಂದ್ರೆ? ಏನ್ ಕದ್ದು ಪೂರಿ ಅಂದ್ರೇನು? ಸೋರೆಕಾಯಿ ಪೂರಿ ಅಂತ? ಕದ್ದುಗೆ ಇದು ಸೋರೆಕಾಯಿ, ಅದು ಕದ್ದು ಅಂತ. ಕದ್ದು ಅಂತ ಕರೆಯೋದಾ? ಸೋರೆಕಾಯಿ ತುಂಬಾ ಒಳ್ಳೇದು. ಹೌದೌದು. ಗೊತ್ತಾ? ಏನಕ್ಕೆ ಒಳ್ಳೇದು ಹೇಳಿ? ಹೆಲ್ತಿಗೆ, ಸಣ್ಣಗಾಗಕ್ಕೆ ಎಲ್ಲ. ಓಕೆ, ಮುಗೀತಾ? Okay, ಆಯ್ತು. ಸೋರೆಕಾಯಿ ಕತೆ ಮುಗೀತು. ಉಳ್ಕೊಂಡಿರೋದು ಇವಾಗ ಇದೇನೋ ಮಾಡಿದ್ರಿ, ಕೂಗ್ಸಿದ್ರಿ. ಪಪ್ಪು ಮಾಡ್ಬೇಕು. ಕದ್ದು ಪಪ್ಪ ಅಲ್ಲ ಇದು? ಪಪ್ಪು ಕೂರ. ಪಪ್ಪು ಕೂರ, ಅದು ಕದ್ದು ಪೂರಿ. ಹೌದು. ಓಕೆ, ರೆಡಿಯಾಗಿದೆ. ಕುಕ್ಕರು ಕೂಲ್ ಆಗಿದೆ, ತೆಗೋಣ. ತೆಗೀರಿ. ಏನ್ರಿ ನೀರಿಲ್ಲ ಒಳಗಡೆ? ನೀರು ಹಾಕ್ಲಿಲ್ಲ ನೀವು? ನೋಡಿ, ಸಾಕು ಇಷ್ಟೇ. ಇಷ್ಟಿದೆ ಸಾಕಾ? ಹೌದು. ಶುರು ಮಾಡೋಣ ಈಗ? ಹುಣಸೆಹಣ್ಣಿನ ನೀರು ಎಲ್ಲ ಆಗುತ್ತಲ್ಲ, ಸೌಟ್ ಬೇಕು ನಿಮ್ಗೆ. ಸೌಟ್ ಬೇಕು, ಕೊಡ್ತೀನಿ ತಗೊಳ್ಳಿ. ಇದ್ರಲ್ಲೇನ? ಸ್ಟವ್ ಹಚ್ಚೋಣ? ಒಂದು ನಿಮಿಷ. ಹಾಂ, ಬಂದಿದ್ಯಾ? ಓಕೆ. ಇದಕ್ಕೆ ಚಕೋತ ಸೊಪ್ಪು ಮತ್ತೆ ಪಾಲಕ್ ಸೊಪ್ಪು, ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಕೂಗಿಸ್ಕೊಂಡಿದೀವಿ. ಹೌದು. ಹಾಕಿ ಮೇಡಮ್. ಏನದು? ಹುಣಸೆಹಣ್ಣಿನ ರಸ. ರಸ. ಓಕೆ, ವೆರಿ ಗುಡ್. ಈಗಿನೇನಾರು ಹಾಕ್ಬೇಕಾ ನೀವು? ಗ್ರೀನ್ ಚಿಲ್ಲಿ ಹಾಕ್ಬಿಡಿ. ಪೇಸ್ಟ್ ಹಾಕ್ಬಿಡಿ. ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕ್ಬಿಡಿ. ಅರಿಶಿನ ಬೇಕು ಇದಕ್ಕಾ? ಹೌದು. ಗ್ರೀನ್ ಚಿಲ್ಲಿ ಅವಲೇ ರುಬ್ಬಿಟ್ಕೊಂಡಿದೀವಿ. ಬರೀ ಗ್ರೀನ್ ಚಿಲ್ಲಿ ಚೂರು ಉಪ್ಪು ಹಾಕಿದ್ದಾರೆ. ಉಪ್ಪು ಹಾಕಿ ರುಬ್ಕೊಂಡಿರುವಂತ ಗ್ರೀನ್ ಚಿಲ್ಲಿ ಇದಕ್ಕೆ ಹಾಕ್ತಾ ಇದ್ದಾರೆ. ರವಿ ಅರಿಶಿನ ಪುಡಿನ ಇದಕ್ಕೆ ಹಾಕ್ತಾ ಇದೀವಿ. ಎಷ್ಟು ಬೇಕಮ್ಮ? ಸ್ವಲ್ಪ. ಹಾಂ, ಸಾಕಾ? ನೀರು ಹಾಕ್ತೀರಾ? ಹಾಂ, ಸ್ವಲ್ಪ ನೀರು. ಇನ್ನೊಂದು ರೌಂಡ್ ಕುದಿಸ್ಕೋಬೇಕಾ? ಒಂದು ಸಾಕು. ಸ್ವಲ್ಪ ಉಪ್ಪು ಹಾಕ್ತೀನಿ, ಸ್ವಲ್ಪ. ಇಷ್ಟೇನಾ? ಪಪ್ಪು ರೆಡಿನಾ? ಅಷ್ಟೇ. ಒಗ್ಗರಣೆ ಹಾಕ್ಬೇಕು ಇದಕ್ಕೆ. ಒಗ್ಗರಣೆ ಬೇರೆ ಇದೆಯಾ? ಪಪ್ಪು ರೆಡಿ ಆಗಿದೆ. ಆಂಧ್ರ ಪಪ್ಪು ಇಲ್ಲ ಅಂದ್ರೆ ಏನ್ ಪಪ್ಪು ಇದು? ಪಪ್ಪು ಕೂರ. ಪಪ್ಪು ಕೂರ, ಉಳ್ಸೊಪ್ಪು. ಉಳ್ಸೊಪ್ಪು, ಕನ್ನಡದಲ್ಲಿ ಉಳ್ಸೊಪ್ಪು ಅನ್ಕೋ. ಏನೋ ಅನ್ಕೊಳ್ಳೋದು. ರೆಡಿ ಆಗಿದೆ. ಒಗ್ಗರಣೆ ಮಾಡ್ಬಿಡೋಣ ಬೇಕಾದ್ರೆ. ಒಗ್ಗರಣೆ ಅಲ್ಲೇ ಒಗ್ಗರಣೆ ಮಾಡ್ಕೋಬೇಕಾ ನೀವು? ಎಲ್ಲ ಸ್ವಲ್ಪ ಕುದಿಬೇಕದು. ಇದು ಕುದಿಸ್ಕೊಳ್ಳಿ ಬಿಡಿ. ಹಂಗಂದ್ರೆ ಕುದಿಲಿ. ಆಗ ಒಗ್ಗರಣೆ ಹಾಕ್ಬಿಟ್ರೆ ಆಗೋಗುತ್ತೆ. ಒಗ್ಗರಣೆ ಹಾಕೊಳ್ತೀರಾ? ಏನು ಒಗ್ಗರಣೆ ಹಾಕ್ತೀರಾ? ಫಸ್ಟ್ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳಿ ಬಿಡಿ. ಸ್ವಲ್ಪ ಎಣ್ಣೆ ಹಾಕಿ ಅಷ್ಟೇ. ಎಣ್ಣೆನ ಅದಕ್ಕೇನು ಸ್ಪೆಷಲ್ ಇಲ್ಲ. ಜೀರಿಗೆ, ಸಾಸಿವೆ ಅಷ್ಟೇ. ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಜೀರಿಗೆ ಸ್ವಲ್ಪ. ಓಕೆ. ಸ್ವಲ್ಪ ಸಾಸಿವೆ. ಜೀರಿಗೆ, ಸಾಸಿವೆ, ಆಮೇಲೆ ಅಷ್ಟೇ. ಎರಡೇನಾ? ಬೆಳ್ಳುಳ್ಳಿ ಬೇಕಾದ್ರೆ ಹಾಕೋಬೋದು. ಓಕೆ, ಇಷ್ಟ ಎರಡೇನೇನಾ? ಅಷ್ಟೇ. ಇದು ಆಫ್ ಮಾಡಿದ್ವಿ. ಇದಕ್ಕೆ ಹಾಕ್ಬಿಟ್ರೆ ಅದಕ್ಕೆ ಹಾಕ್ಬಿಟ್ರೆ ಆಯ್ತಾ? ತೆಗಿದೆ ಮೇಡಮ್, ಸಾಕಾಯ್ತು? ಇಲ್ಲ, ಎಲ್ಲ ಆಗ್ಬೇಕು. ಸೌಂಡ್ ನಿಲ್ಲಬೇಕು. ಆಫ್ ಮಾಡಿದ್ರೆ ಸಾಕು. ಅದೇ ಹಾಕದಾ? ಓಕೆ. ಏನ್ ಪಪ್ಪು ಇದು? ಪಪ್ಪು ಕೂರ ಅನ್ಕೋಬೋದು, ಉಳ್ಸೊಪ್ಪು ಅನ್ಕೋಬೋದು. ಆಮೇಲೆ ಪೂರಿ, ಕದ್ದು ಪೂರಿ. ಕದ್ದು ಪೂರಿನೋ ನಿಪ್ಪಟ್ಟೋ ಏನ್ ಬೇಕಾದ್ರೆ ಏನಾದ್ರೂ ಅನ್ಕೊಳ್ರಿ. ಉಬ್ಬಿದ್ರೆ ಪೂರಿ, ತೆಳ್ಳಗಿದ್ರೆ ನಿಪ್ಪಟ್ಟು. ನಿಪ್ಪಟ್ಟು ಟೇಸ್ಟ್ ಚೆನ್ನಾಗಿದೆ. ನೀವು ಮಾಡಿದ್ದು ಟೇಸ್ಟ್ ಚೆನ್ನಾಗಿಲ್ಲ ಅಂದ್ರೆ ನಿಮ್ ಸಿಸ್ಟರ್ ಹೇಳ್ಕೊಟ್ಟಿದ್ದು? ಇಲ್ಲ, ಎಲ್ಲ ನನಗೆ ತಗೊಳ್ಳಿ. ಕದ್ದು ಪೂರಿ, ಪಪ್ಪು ಕೂರ. ಓಕೆ, ಕದ್ದು ಪೂರಿ, ಪಪ್ಪು ಕೂರ ಎರಡನ್ನು ಮಾಡಿ ಕೊಟ್ಟಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. KR ಪುರಂ ಹತ್ರದಿಂದ ಬಂದಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಗೀತಾ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಪಪ್ಪು ಮಾಡ್ಕೊಳ್ಳಿ. ಕದ್ದು ಪೂರಿ ಪಪ್ಪು ಕೂರ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ನೆನೆಸಿದ ತೊಗರಿ ಬೇಳೆ, ಚಕ್ಕೋತ ಸೊಪ್ಪು, ಪಾಲಕ್ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ನೀರು ಹಾಕಿ 2 ವಿಷಲ್ ಕೂಗಿಸಿ. ನಂತರ ಹುಡಿಸೆ ರಸ, ಹಸಿ ಮೆಣಸಿನಕಾಯಿ ಪೇಸ್ಟ್, ಅರಿಶಿನ, ನೀರು, ಉಪ್ಪು ಹಾಕಿ ಬೇಯಲು ಬಿಡಿ. ಒಂದು ಚಿಕ್ಕ ಪ್ಯಾನ್ಗೆ ಎಣ್ಣೆ, ಜೀರಿಗೆ, ಸಾಸಿವೆ ಹಾಕಿ ಒಗ್ಗರಣೆ ಮಾಡಿ ಸೇರಿಸಿ. ಒಂದು ಬೌಲ್ಗೆ ಅಕ್ಕಿ ಹಿಟ್ಟು, ಜೀರಿಗೆ, ತುರಿದ ಸೋರೆಕಾಯಿ, ಉಪ್ಪು, ರುಬ್ಬಿದ ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕಿ ಕಲಸಿಕೊಳ್ಳಿ. ಈ ಮಿಶ್ರಣವನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ತಟ್ಟಿ ಕಾದ ಎಣ್ಣೆಗೆ ಹಾಕಿ ಕರಿಯಿರಿ. ಈಗ ಕದ್ದು ಪೂರಿ ಪಪ್ಪು ಕೂರ ಸವಿಯಲು ಸಿದ್ಧ. ಓಕೆ, ಪಪ್ಪು ಕೂರ, ಕದ್ದು ಪೂರಿ
ಟೇಸ್ಟ್ ಆಗುತ್ತೆ. ಚೆನ್ನಾಗಿದೆ, ಚೆನ್ನಾಗಿಲ್ಲದೆ ಏನಿಲ್ಲ. ಎಣ್ಣೆ ಹಿಡಿಯಲ್ಲ, ಮತ್ತು ಸೋರೆಕಾಯಿ ತುಂಬ ಒಳ್ಳೇದಲ್ವಾ ಅದಕ್ಕೆ. ಸೋರೆಕಾಯಿ ಒಳ್ಳೇದು, ಅದನ್ನ ಹಾಕಿ ಮಾಡಿದ್ದೀರಾ? ಹೌದು, ನೀರು ಹಾಕಿಲ್ಲ, ಬರೀ ಸೋರೆಕಾಯಲ್ಲೇ. ಚೆನ್ನಾಗಿದೆ. ಇದನ್ನ ಖಾರ ಹಾಕ್ಬೋದಾಗಿತ್ತು? ಇದಕ್ಕೆ ಕೊಬ್ಬರಿ ಹಾಕ್ಬೋದಿತ್ತ? ಅದು ಹಿಟ್ಟು ತುಂಬ ಹಿಡಿಸ್ಬಿಡ್ತು. ಓಕೆ. ಅಲ್ಲ, ಇದು ನೆಂಚ್ಕೊಂಡ್ರಲ್ವ ಗೊತ್ತಾಗುತ್ತೆ. ಇದು ನೆಂಚ್ಕೋಬೇಕಾ? ಹೌದು, ಅದಕ್ಕೆ ಅದು ನೆಂಚ್ಕೊಂಡು ಕೊಬ್ಬರಿ ಪುಡಿನೂ ಹೇಳಿದ್ವಿ, ಟೈಮ್ ಸಾಲಲ್ಲ. ಏನ ಕೊಬ್ಬರಿ ಪುಡಿ ಅಂತ ಮಾಡ್ತೀವಿ. ಕೊಬ್ಬರಿ ಪುಡಿ ಅಂತ? ನನ್ನ ಮಗ ಅದು ಮಾಡು ಅಂತ, ನಮ್ಮ ತಂಗಿ ಇದನ್ನ ಮಾಡು ಇದಕ್ಕೆ ನೆಂಚ್ಕೊಳಕ್ಕೆ ಅಂತ. ಯಾರು ನಿಮ್ಮ ಮಗ? ಅಮೆರಿಕದ ಮಗನ? ಏನ್ ಮಗನ ಹೆಸರು? ಹರ್ಷ. ಹರ್ಷಂಗೆ ಇಷ್ಟನಾ ಪಪ್ಪು? ಹಾ, ತುಂಬಾ ಇಷ್ಟ. ಚಕ್ಲಿಗೂ ತಿಂತಾನೆ ಇದನ್ನ. ಚಕ್ಲಿಗೂ? ಚಕ್ಲಿಗೂ ನೋಡಿ ಬೇಕಾದ್ರೆ ಕಾಂಬಿನೇಷನ್. ಚಕೋತ ಸೊಪ್ಪು ಮತ್ತೆ ಪಾಲಕ್ ಸೊಪ್ಪು. ಚಕೋತನೂ ತುಂಬಾ ಒಳ್ಳೇದು, ಟೇಸ್ಟ್ ತುಂಬಾ ಬರುತ್ತೆ ಅದರಿಂದ. ಓಕೆ. ಹೆಂಗಿದೆ? ಚೆನ್ನಾಗಿದೆ. ನಿಮ್ಮ ಸಿಸ್ಟರ್ಗೆ ಥ್ಯಾಂಕ್ಸ್ ಹೇಳ್ಬಿಡಿ. ಅವಾಗಿಂದ ನಿಂತ್ಕೊಂಡು ಧೈರ್ಯ ಕೊಟ್ಟಿದ್ದಾರೆ ನಿಮಗೆ. ಮತ್ತೆ ಅವಳಿಗೆ ಅಂತ. ಚೆನ್ನಾಗಿದೆ ಪಪ್ಪು. ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಹೇಳಿಲ್ವಾ ನಾನು ಸುಚಿತ್ರ ಅವ್ರ ಹತ್ರ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯುನಿಬಿಕ್ ಅವರು ಕುಕ್ಕೀಸ್ ಅನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಕುಕ್ಕೀಸ್ ನಿಮಗೋಸ್ಕರ. ಜೊತೆಗೆ ಒಳ್ಳೆ ಒಂದು ಬೇಲ್ಪುರಿ ತಿನ್ನಬೇಕು ಅಂದಾಗ ಬೇಲ್ಪುರಿ ಸಿಗಲ್ಲ, ಅದಕ್ಕೆ ಏನು ಮಾಡೋಕ್ಕಾಗುತ್ತೆ, ಬೇಲ್ ಬಾರ್ ಸಿಗುತ್ತೆ. ಮಯಸ್ ಅವರ ಬೇಲ್ ಬಾರು ನಿಮಗೋಸ್ಕರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಳಿಯಾ ಜ್ಯುವೆಲರ್ಸ್ ಅವರು ಅದ್ಭುತವಾಗಿರುವಂಥ ಬಹುಮಾನ ಕೊಡ್ತಾ ಇದ್ದಾರೆ. ಬೆಳ್ಳಿ ಗಣೇಶ ನಿಮ್ಮನೆಗೆ, ಜೊತೆಗೆ 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ಲಿ ಇವರ ಶೋರೂಮ್ ಇದೆ, ಏನು ಬೇಕಾದ್ರೂ ತೊಗೊಂಬರ್ಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರವಿ ಮಸಾಲಾದವರು ಅದ್ಭುತವಾಗಿರುವಂಥ ಒಂದು ಗಿಫ್ಟ್ ಹ್ಯಾಂಪರ್ನ ನಿಮ್ಗೆ ಕೊಡ್ತಾ ಇದ್ದಾರೆ. ಎಲ್ಲ ರೀತಿಯ ಕಾಳು ಮೆಣಸಿನ ಪುಡಿಯಿಂದ ಹಿಡಿದು ಎಲ್ಲ ಇದ್ರೊಳಗಿದೆ. ನಿಮ್ಮ ಮನೆಗೋಸ್ಕರ ಇದನ್ನು ಕೊಡ್ತಾ ಇದೀವಿ. ಥ್ಯಾಂಕ್ ಯು. ವೆಜ್ ಕೊಡಲ್ಲ, ನಾನ್ ವೆಜ್ ಕೊಡಲ್ಲ? ವೆಜ್ಜಾ ನೀವು? ಹೌದು. ನಿಮ್ಮ ಮಗ ಹೇಳಿದ್ರು ಹರ್ಷ ಫೋನ್ ಮಾಡಿದಾಗ, ಸರ್ ಒಳ್ಳೆ ನಾನ್ ವೆಜ್ ತಿಂತೀವಿ ನಾವು US ಅಲ್ಲಿ ಅಂತ. ಹೋಟ್ಲಲ್ಲಿ ಹೋಗಲ್ಲ, ಅದು ನಿಮ್ಮ ಮುಂದೆ ಹೇಳಿರ್ತಾರೆ ಬಿಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 50 ದಿನಗಳಲ್ಲಿ 50,000 ಕಾಪಿ ಸೇಲ್ ಆದಂಥ ಒಗ್ಗರಣೆ ಡಬ್ಬಿಯ ಪುಸ್ತಕ ನಿಮಗೋಸ್ಕರ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನಮ್ಮ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮುರಳಿಯವರೇ, ನಮಗೂ ಅಡುಗೆ ಮಾಡಿ ಮಾಡಿ ಸಾಕಾಗಿದೆ, ಒಂದ್ಸರಿ ಮಾಡಿ ತೋರಿಸ್ತೀವಿ ನಿಮಗೆ ಅಂತ. ಅವ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಶ್ಯಾಮ್ಲಾ. ಶ್ಯಾಮ್ಲಾ ಅವರು ಎಲ್ಲಿಂದ? ಬನಶಂಕರಿ ಥರ್ಡ್ ಸ್ಟೇಜ್. ಬನಶಂಕರಿ ಥರ್ಡ್ ಸ್ಟೇಜ್. ಶ್ಯಾಮ್ಲಾ ಅವ್ರು ಏನು ಮಾಡ್ಕೊಂಡಿದ್ದೀರಿ? ನಾನು ಮನೇಲಿ. ಎಷ್ಟು ಜನ ಮಕ್ಕಳು? ಮಕ್ಕಳಿಬ್ರು, ಮೊಮ್ಮಕ್ಕಳು 3. ಓಕೆ. ಮಕ್ಳು ಏನು ಮಾಡ್ತಾರೆ? ಇಬ್ರು ಗಂಡು ಮಕ್ಳು, ಹೆಣ್ಮಕ್ಳ? ಹೆಣ್ಮಕ್ಳೆ. ದೊಡ್ಡ ಮಗಳು VT ಕಾಲೇಜಲ್ಲಿ ಇದು ಲೈಬ್ರರಿಯನ್ನು. ಓಕೆ. ಚಿಕ್ಕ ಮಗಳು ಕನ್ನಡ ಲೆಕ್ಚರರು. ಓಹೋ, ನೋಡಿದ್ರಾ ಲೆಕ್ಚರರ್? ಓಕೆ. ನಮ್ಮ ಮೊಮ್ಮಗಳು ಇಂಜಿನಿಯರು. ಓಕೆ. ಏನು ಮೊಮ್ಮಗಳ ಹೆಸರು? ಬಂದಿದ್ದಾಳೆ ನೋಡಿ, ಅನುಷಾ. ಅನುಷಾ. ದೀಕ್ಷಾ PUC. ಓಕೆ. ಏನು ಮಾಡ್ತಾ ಇದ್ರಿ ನಮ್ಮ ಕಾರ್ಯಕ್ರಮದಲ್ಲಿ ನೀವು? ಪೈನಾಪಲ್ ಗ್ರೇವಿ. ಪೈನಾಪಲ್ ಗ್ರೇವಿ ಯಾರಿಗಿಷ್ಟ ನಿಮ್ಮಲ್ಲಿ? ಎಲ್ಲರೂ ತಿಂತಾರೆ. ಏನ್ರಲ್ಲಿ ತಿನ್ನೋದು ದಿನ? ಚಪಾತಿ ತಿನ್ಬೋದಾ? ಅನ್ನಕ್ಕೂ ನೆಂಚ್ಕೋಬಹುದು. ಸಿಸಿ. ಹಾಂ. ಓಕೆ. ಬ್ರಾಹ್ಮಣ ಕಾರು 2 ಇರುತ್ತೆ. ಇಲ್ಲ ತಿನ್ನೋರೆ. ತಿನ್ನೋರೇನಾ? ಇದು ಮತ್ತೆ ಹೆಂಗ್ ಕಲ್ತ್ರಿ ಇದನ್ನ? ಬ್ರಾಹ್ಮಣರ ಹತ್ರ ಹೇಳ್ಸ್ಕೊಂಡು ಕಲ್ತ್ಕೊಂಡ್ರಾ? ಪೈನಾಪಲ್ ಗ್ರೇವಿ ಬೇಕಾಗುವ ಸಾಮಗ್ರಿಗಳು: ಪೈನಾಪಲ್, ತೆಂಗಿನಕಾಯಿ ತುರಿ, ಬೆಲ್ಲ, ಬ್ಯಾಡಗಿ ಮೆಣಸಿನಕಾಯಿ, ಉದ್ದಿನ ಬೇಳೆ, ಧನಿಯಾ, ಸಾಸಿವೆ, ಕರಿಬೇವು, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಇದು ಬೇಯಿಡೋಣ. ಬೇಯಬೇಕಾ? ಸ್ವಲ್ಪ ನೀರು ಹಾಕಿ. ನೀರಲ್ಲಿ ತಗೊಂಡು ಹಾಕಿ. ಇದು ಪೈನಾಪಲ್ ಅಲ್ಲ? ಯಾರಿಗಿಷ್ಟ ನಿಮ್ಮಲ್ಲಿ ಇದು ಶ್ಯಾಮಲ ಅವರೇ? ನಮ್ಮ ಮಕ್ಳಿಗೆ ತುಂಬಾ ಇಷ್ಟ. ಮೊಮ್ಮಕ್ಕಳಿಗೆ. ಮೊಮ್ಮಕ್ಕಳಿಗ? ಹುರಿಬೇಕಮ್ಮ ನೀವು? ಈ ಕಡೆ ನಾವು ಪೈನಾಪಲ್ನ ಬೇಯಿಸ್ಕೊಳ್ತಾ ಇದೀವಿ, ಇಲ್ಲಿ ಧನಿಯಾನ ಹುರ್ಕೊಳ್ತಾ ಇದೀವಿ. ಧನಿಯಾ, ಉದ್ದಿನ ಬೇಳೆ, ಆಮೇಲೆ ಬ್ಯಾಡಗಿ ಮೆಣಸಿನಕಾಯಿ. ಕೆಂಪ್ಗಾಗಬೇಕಾ? ಏನ್ ಚೆನ್ನಾಗಿ ಮಾಡ್ತೀರಾ ಅಡುಗೆ ನೀವಮ್ಮ? ಮಾಡ್ತೀವಿ ಅಲ್ಲ. ಚೆನ್ನಾಗಿ ಏನ್ ಮಾಡ್ತೀರಾ? ಅಮ್ಮ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಏನಂತಾರೆ? ಮಾಡ್ತೀವಿ. ಹೋಳಿಗೆ, ಇದು ಗೀ ರೈಸು, ಮಟನ್ ಕುರ್ಮಾ. ಮಟನ್ ಕುರ್ಮಾ ಎಲ್ಲ ಮಾಡ್ತೀರಾ? ಓಕೆ. ನೆಕ್ಸ್ಟ್ ಟೈಮ್ ಬರೋಣ ಬಿಡಿ. ಮಕ್ಳಿಗೆ ಏನಿಷ್ಟ ನೀವು ಮಾಡೋದು? ಇವ್ರಿಗೆಲ್ಲ ಸ್ವೀಟೇ ಇಷ್ಟ. ಮೊಮ್ಮಕ್ಕಳಿಗೆ. ನಿಮ್ಮ ಮಕ್ಳಿಗೆ? ಅವ್ರ ಖಾರ ಸ್ವೀಟ್ ಎಲ್ಲ ತಿಂತಾರಾ? ಓಕೆ ಓಕೆ. ಎಣ್ಣೆಗೆ ಏನು ಬಿಡುವಂಗೆ ಡ್ರೈ ಹುರ್ಕೊಳ್ಳೋದು ಇದನ್ನ? ಪೌಡ್ರ್ ಮಾಡ್ಬೇಕಾ ಇದನ್ನ? ಅದೇ ಕಾಯಿ ಜೊತೆ. ಓಕೆ ಓಕೆ. ಸಾಕು ಬಿಡಿ. ಸಾಕಾ? ಆಫ್ ಮಾಡ್ಕೊಳ್ಳೋಣ? ನೀವು ರುಬ್ಕೊಳ್ತೀರಾ ಇದನ್ನ? ಹೌದು. ಬಾರ್ಬೇಕಲ್ಲ? ತೊಳಿ.
ಇದು ಕುದೀತಾ ಇದೆ ಪರವಾಗಿಲ್ವಾ ಶ್ಯಾಮ್ಲವ್ರೆ? ಹಾಂ, ಸ್ವಲ್ಪ ಇನ್ನೊಂದು 2 ನಿಮಿಷ ಆದಮೇಲೆ ಆಫ್ ಮಾಡ್ತೀನಿ. ಉಪ್ಪು ಗಿಪ್ಪು ಏನು ಹಾಕೋದು ಬೇಡವಾ ಇದಕ್ಕೆ? ಬೇಡ ಬೇಡ ಅಂತೀರಾ? ಹಾಕ್ತಿಲ್ವಲ್ಲ. ಏನದು? ಕಾಯಿ. ಹಸಿ ಕಾಯಿ ತುರಿ ಹೌದು. ಹಾಕೊಳ್ಳಿ. ಹಸಿ ಕಾಯಿ ತುರಿ ಹಾಕೊಳ್ಳಿ. ಇದು ಸಾಕು, ಆಫ್ ಮಾಡಿ. ಆಫ್ ಮಾಡೋಣ. ಹಾಂ. ಪೌಡ್ರ್ ಆಯಿತು. ಇವಾಗ ಹ್ಞೂ, ಮಸಾಲೆ ರುಬ್ಕೊಂಡ್ಬಿಡ್ತಾ ಇದ್ದೀರಾ? ಮಸಾಲೆ, ಹೌದು. ಚಿಕ್ಕ ಅರ್ಶಿನ ಹಾಕಿ. ಅರಿಶಿನ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಅರಿಶಿನ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಹಾಕಿ. ಹಾಂ, ಸಾಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಶ್ಯಾಮ್ಲಾ ಅವ್ರು ಬಂದಿದ್ದಾರೆ. ಒಳ್ಳೆ ಪೈನಾಪಲ್ ಗೊಜ್ಜನ್ನ ಮಾಡ್ತಾ ಇದ್ದಾರೆ. ತುಂಬಾ ಅದ್ಭುತವಾಗಿರುತ್ತೆ, ತಿನ್ನಕ್ಕೆ ಚೆನ್ನಾಗಿರುತ್ತೆ. ಚಪಾತಿ, ಪೂರಿ ಯಾವುದಕ್ಕಿಲ್ಲ ಅಂದ್ರೆ ಅನ್ನಕ್ಕಾರು ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಸಾಸಿವೆ. ಓಕೆ, ಸಾಸಿವೆ ಆದ್ಮೇಲೆ ಸಿಡಿಲಿ. ಸಾಸಿವೆ ಸಿಡಿದ್ಮೇಲೆ ಓಕೆ ಕರಿಬೇವು ಹಾಕೋಣ. ಹಾಕಿ. ಓಹೋ, ಏನದು ಮಸಾಲೆ ರುಬ್ಕೊಂಡು? ಮಸಾಲೆ. ಪೈನಾಪಲ್ ಗೊಜ್ಜು. ಉಪ್ಪು ಹಾಕಿ. ಉಪ್ಪು ಮಲ್ಲಿ ಕೈಲಿ ಹಾಕ್ತೀರಾ? ಹೆಂಗೆ ಹಾಕ್ತೀರಾ? ಕೈಯಲ್ಲಿ ಕಲ್ಲುಪ್ಪು ಹಾಕ್ತೀರಿ. ಓಹೋ, ಇದು ಚಪಾತಿ ಹಿಟ್ಟಿಗೆ ಅದಕ್ಕಾದರೆ ಓಹೋ, ಪುಡಿ ಉಪ್ಪು ಹಾಕ್ತೀವಿ. ಬೆಲ್ಲ ಹಾಕಿ. ಬೆಲ್ಲ. ಹೋಳು ಕಡಿಮೆ ಇದೆಯಲ್ವಾ, ಸಾಕು. ಸಾಕಾ? ಸಿಹಿ ಆಗಿಬಿಡುತ್ತೆ. ಪೈನಾಪಲ್ ಯಾವಾಗ ಹಾಕ್ತೀರಾ? ಸ್ವಲ್ಪ ಕುದೀಲಿ, ವಾಸನೆ ಹೋಗಲಿ. ಇದು ಹಸಿ ವಾಸನೆ ಹೋದ ತಕ್ಷಣ ಹಾಕ್ಬೋದಾ? ಹಾಂ. ಇನ್ನು ಸ್ವಲ್ಪ ಹಾಕ್ಬೋದಿತ್ತು. ಸಾಕು ಬಿಡಿ, ಇಷ್ಟೇ. ಅಷ್ಟೇ ಹೆಚ್ಚಿದ್ದಾರೆ. ಸಾಕು. ಇಬ್ರು ತಿನ್ಬೋದಲ್ವಾ? 4 ಜನ ತಿನ್ಬೋದು. ಅಯ್ಯೋ ಸಾಕು, ಬೇಕಾದಷ್ಟು ಚಪಾತಿ ಆಯ್ತು. ತಂದಿದ್ದೀನಿ ನಾನು ನಿಮ್ಗೆ. ಚಪಾತಿ ಬೇರೆ ತಂದಿದ್ದೀರಾ? ಮುಗಿದೋಯ್ತು ಕತೆ ಬಿಡಿ. ನಾವು 4 ಐಟಮ್ ಬರ್ದು ಕಳಿಸಿದ್ವಿ. ಓಕೆ. ಉಂಡಿಯ ಒಂದು, ಇದೊಂದು. ಏನು ಕಳಿಸಿದ್ರಿ? ಉಂಡಿಯ ಉಂಡಿಯೋ ಅಂದ್ರೆ ಅಕ್ಕಿ ತರಿಯಲ್ಲಿ ಕಡುಬು ಥರ ಮಾಡಿ ಬೇಯಿಸೋದು, ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು. ಉಂಡಿಯೋನ ಅದಕ್ಕೆ ಹೆಸರು? ಓಕೆ. ಒಂದು ಬೈಗನ್ ಬರ್ತಾ. ಓಕೆ. ಆಮೇಲೆ ಅಕ್ಕಿ ಗಸಗಸೆ ಪಾಯಸ. ಆಮೇಲೆ ಇದೊಂದು ಕಳಿಸಿದ್ರಾ? ತುಂಬಾ ಜನಕ್ಕೆ ಇಷ್ಟಪಡ್ತಾರೆ ಇದು. ತುಂಬಾ ಜನ ಈ ಪೈನಾಪಲ್ ಗೊಜ್ಜು ಅಂದ್ರೆ ನೆನ್ನೆ ಫೋನಲ್ಲಿ ಹಂಗಂದ್ರು ಅವರು. ಒಳ್ಳೇದಾಯ್ತು ನೆನ್ನೆ ಮಾಡಿ ಅಂತ. ಒಳ್ಳೇದಾಯ್ತು. ಹಾಕ್ಬೋಣಮ್ಮ? ಹಾಕಿ, ಅದು ಸ್ವಲ್ಪ ಬೇಯಬೇಕಾದ್ರೆ. ಇದು ಸ್ವಲ್ಪ ಬೇಯ್ದ್ರೆ ಚೆನ್ನಾಗಿರ್ತಲ್ಲ ಅದ್ರ ಜೊತೆಗೆ. ಹೌದು, ಅರ್ಧ ಭಾಗ ಬೆಂದಿದೆ. ಹಾ, ಇನ್ನು ಸ್ವಲ್ಪ ಹೊತ್ತು ಬೆಂದರೆ ಸರ್. ಓಹೋ, ಗಟ್ಟಿ ಆಗ್ತಾ ಇದೆ. ಬೇಕಾದ್ರೆ ಒಂಚೂರು ನೀರು ಹಾಕಿ. ನೀರು ಹಾಕೋಣ? ಪೈನಾಪಲ್ ನೀರು ಹಾಕೋಣ? ಅದೇ ಸ್ವಲ್ಪ ಹಾಕಿ. ಸಾಕಾ? ಹಾಂ, ಸಾಕು. ಒಂದು ಕುದಿ ಬಂದರೆ ಇಳಿಸ್ಬಿಡ್ಬೋದೇನಲ್ಲ? ಹೌದು, ಸಾಕು. ಸಾಕಲ್ವಾ? ಸಾಕು. ಪೈನಾಪಲ್ ಗೊಜ್ಜು ಚಪಾತಿನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ ಶ್ಯಾಮ್ಲಾ ಅವರು. ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಗೊಜ್ಜು ಮಾಡ್ಕೊಳ್ಳಿ. ಪೈನಾಪಲ್ ಗ್ರೇವಿ ಮಾಡುವ ವಿಧಾನ. ಮೊದಲು ಒಂದು ಪಾತ್ರೆಗೆ ನೀರು, ಪೈನಾಪಲ್ ಹಾಕಿ ಬೇಯಲು ಬಿಡಿ. ಒಂದು ಪ್ಯಾನ್ಗೆ ಧನಿಯಾ, ಉದ್ದಿನ ಬೇಳೆ, ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಹುರಿದು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ನಂತರ ತೆಂಗಿನಕಾಯಿ ತುರಿ, ನೀರು, ಅರಿಶಿನ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಸಾಸಿವೆ, ಕರಿಬೇವು, ರುಬ್ಬಿದ ಮಸಾಲೆ, ನೀರು, ಉಪ್ಪು, ಬೆಲ್ಲ ಹಾಕಿ ಬೇಯಿಸಿ ಇದಕ್ಕೆ ಬೇಯಿಸಿದ ಪೈನಾಪಲ್ ಹಾಕಿ ಕುದಿಸಿದರೆ ಪೈನಾಪಲ್ ಗ್ರೇವಿ ಚಪಾತಿಯೊಂದಿಗೆ ಸವಿಯಲು ಸಿದ್ಧ. ಪೈನಾಪಲ್ ಗೊಜ್ಜು ತುಂಬಾ ಜನಕ್ಕೆ ಇಷ್ಟ. ಇದು ಊಟಕ್ಕೆ ಬ್ರಾಹ್ಮಣ ಅಡುಗೆಯಲ್ಲಿ ಕುತ್ಕೊಂಡ್ಬಿಟ್ರೆ ಫಸ್ಟು ಎಲ್ಲಿ ಪೈನಾಪಲ್ ಗೊಜ್ಜು ಬಂದಿಲ್ಲ ಅಂತ ಇರ್ತಾರೆ. ಎಲೆ ಮೇಲೆ ಹಾಕ್ತಾರೆ. ನಿಜಾನೇ. ಸಿಹಿ ಇಷ್ಟಪಡೋರಿಗೆ, ಸಿಹಿ ಖಾರ ಇಷ್ಟಪಡೋರಿಗೆ, ಬ್ರಾಹ್ಮಣರ ಅಡುಗೆ ಇಷ್ಟಪಡೋರಿಗೆ ಈ ಗೊಜ್ಜು ಅದ್ಭುತವಾಗಿ ಇಷ್ಟ ಆಗುತ್ತೆ. ನಿಮ್ಗೆ ಇಷ್ಟ ಆಗಲಿಲ್ಲ ಸರ್? ಯಾರು ಹೇಳಿದ್ದು? ಚೆನ್ನಾಗಿದೆಯಾ?
ಚೆನ್ನಾಗಿಮ್ಮ. ಮಾಡ್ಕೊಳ್ಳೋದು ತುಂಬ ಈಸಿ, ಬೇಗನೂ ಆಗುತ್ತೆ. ಬೇಗ ಆಗುತ್ತೆ, ಹಣ್ಣು ತಿಂದಾಗಿರುತ್ತೆ, ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಶ್ಯಾಮ್ಲವ್ರೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಹೊರಗೆ ತೋರಿಸ್ಕೊಟ್ಟಿದ್ದೀರಾ. ನಿಮಗೆ ಆಯ್ತು. ಯೂನಿಬಿಕ್ ಕುಕ್ಕೀಸ್ ಅವರು ಒಂದು ಕುಕ್ಕೀಸನ್ನು ಕೊಡ್ತಾ ಇದ್ದಾರೆ. ಬೇಲ್ಪುರಿ ತಿನ್ನಬೇಕು ಅಂದಾಗ ಬೇಲ್ಪುರಿ ಸಿಗಲ್ಲ, ಬೇಲ್ಬಾರ್ ಅಂತೂ ಯಾವಾಗಲೂ ಸಿಗುತ್ತೆ. ಮಯಾಸ್ ಅವರ ಬೇಲ್ಬಾರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಮುಳಿಯಾಸ್ ಅವರು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಹೋಗಿ ಮೊಮ್ಮಕ್ಕಳಿಗೆ ಏನಾರು ಕೊಡ್ಸ್ಕೊಂಬನ್ನಿ. 1966ನೇ ಇಸ್ವಿಲಿ ಓಪನ್ ಆಗಿರುವಂಥ ರವಿ ಮಸಾಲದವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಎಲ್ಲ ರೀತಿಯ ಪುಡಿಗಳು, ರಸಂ ಪುಡಿ, ಸಾಂಬಾರ್ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಹಸಿಮೆಣಸಿನಕಾಯಿ ಪುಡಿ ಎಲ್ಲ ಇದರೊಳಗಿದೆ. ಜೊತೆಗೆ ಉಪ್ಪಿನಕಾಯಿ ಕೂಡ ಇದರೊಳಗಿದೆ. ಇವರ ಗಿಫ್ಟ್ ಹ್ಯಾಂಪರ್ ನಿಮಗೋಸ್ಕರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀನಿಧಿ ಪಬ್ಲಿಕೇಶನ್ ಅವರು 50 ದಿನಗಳಲ್ಲಿ 50,000 ಕಾಪಿಗಳನ್ನ ಸೇಲ್ ಮಾಡಿದ್ದಾರೆ. ಅದ್ಭುತವಾದಂಥ ವೆಜ್ ರೆಸಿಪಿ ತೊಳಿಮ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ವಿಶೇಷವಾದ ಅಡುಗೆ ಮಾಡೋಕ್ಕೆ ಬಂದಿದ್ದಾರೆ. ಏನು ಸರ್, ಇಂಜಿನಿಯರಿಂಗ್ ಓದೋ ಹುಡುಗಿರಿಗೆಲ್ಲ ಅಡುಗೆ ಮಾಡೋಕ್ಕೆ ಬರಲ್ವಾ ಅಂತ ಬಂದಿದ್ದಾರೆ. ನಮಸ್ಕಾರ. ಏನು ನಿಮ್ಮ ಹೆಸರು? ದೀಕ್ಷಾ. ದೀಕ್ಷಾ, ನಿಜವಾಗ್ಲೂ ಅಡುಗೆ ಮಾಡೋಕ್ಕೆ ಬರುತ್ತಾ ನಿಮಗೆ? ಬರುತ್ತೆ. ಕೈ ತೋರಿಸಿ. ಅದು ಮಾಡಕ್ಕೆ ಬಂದಿರೋದು ಏನನ್ನ? ಏನು ಮಾಡ್ತಿದ್ಯಮ್ಮ ದೀಕ್ಷಾ? ಗರಗ್ಲು ಒಬ್ಬಟ್ಟು. ಗರಿಗ್ಲು ಒಬ್ಬಟ್ಟ? ಯಾವ ಊರ ಕಡೆಯವ್ರು ನೀವು? ನಾವು ಬ್ಯಾಂಗ್ಳೂರವ್ರು. ಗರಿಗ್ಲು ಒಬ್ಬಟ್ಟು ಅಂದ್ರೆ ಹೇಳಿ, ಏನದು? ಏನಿಲ್ಲ, ಅದು ಆಗಿನ ಕಾಲದಿಂದ ನಮ್ಮ ಅಜ್ಜಿ ಅವರೆಲ್ಲ ಮಾಡ್ಕೊಂಡ್ ಬಂದಿರೋದು. ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಗರಿಗ್ಲು ಒಬ್ಬಟ್ಟು, ಕರಿಗ್ಲು ಒಬ್ಬಟ್ಟು ಅಂತಾನೆ? ಇಲ್ಲ, ಗರಿಗ್ಲು ಒಬ್ಬಟ್ಟು. ಗರಿಗ್ಲು ಒಬ್ಬಟ್ಟು ಮಾಡಕ್ಕೆ ಏನೇನ್ ತಂದಿದ್ಯಾ ದೀಕ್ಷಾ, ಹೇಳಿ. ಗರಗಲು ಒಬ್ಬಟ್ಟು ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಹುರಿಗಡಲೆ, ಬೆಲ್ಲ, ತೆಂಗಿನಕಾಯಿ ತುರಿ, ಏಲಕ್ಕಿ, ಗಸಗಸೆ, ಎಣ್ಣೆ. ಶುರುನಾ? ಏನ್ ಕೊಡ್ಲಿ ಫಸ್ಟು? ಜಾರ್, ಜಾರ, ಮಿಕ್ಸಿ ಜಾರ್. ಫಸ್ಟ್ ಗಸಗಸೆ ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್. ಒಂದ್ 2-3 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಅಡಿಗೆ ಮಾಡ್ತೀರಾ ದೀಕ್ಷಾ ಮನೇಲಿ? ಮಾಡ್ತೀನಿ. ಯಾವಾಗ್ಲೂ? ಯಾವಾಗ್ಲೂ ಏನಿಲ್ಲ, ದಿನ ದಿನ ಮನೆ ನೀವೇ ಅಡಿಗೆ ಮಾಡೋದು? ದಿನ ಇಲ್ಲ, ಯಾವಾಗ್ಲೂ ಒಂದ್ಸರಿ. ಇದನ್ನ ಪುಡಿ ಮಾಡ್ಕೊಳ್ಳೋದು ಬೇಡ, ಹಾಗೆ ಹಾಕೋದು. ಸುಮ್ಮನೆ ಒಂದ್ಸರಿ ಗ್ರೈಂಡ್ ಮಾಡ್ಕೊಳ್ಳೋದು. ಓಕೆ, ಎಲ್ಲಿಗೆ ಹಾಕೊಳ್ಳೋದು ನೀವಾಗ? ಬಾಗು ಬೋಲ್ಗ. ಓಕೆ, ಆಮೇಲೆ ನೆಕ್ಸ್ಟ್ ಹುರ್ಗಡ್ಲೆ ಹಾಕೋತಾ ಇದ್ದೀನಿ. ಏನು ಓದ್ತಾ ಇದ್ದೀರಾ ದೀಕ್ಷಾ? ಇಂಜಿನಿಯರಿಂಗ್. ಯಾವ ಕಾಲೇಜಲ್ಲಿ? MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಓಕೆ, ಏನು ತೊಗೊಂಡಿದ್ದೀರಾ? ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್. ENCನಾ? ಎಷ್ಟನೇ ಸೆಮ್ಮು? ಇವಾಗ 4th ಸೆಮ್ ಕಂಪ್ಲೀಟ್ ಆಯ್ತು. ಓಕೆ, ಇದನ್ನು ಫುಲ್ ಪುಡಿ ಮಾಡಿ. ಓಕೆ, ಏನದು? ಗಸಗಸೆ. ಗಸಗಸೆ ಆದಮೇಲೆ ಉರ್ಗಡ್ಲೆ ಪುಡಿ. ಯಾರಿದ್ದೀರಾ ಮನೇಲಿ? ನಾನು, ಅಕ್ಕ, ಅಪ್ಪ, ಅಮ್ಮ ಅಷ್ಟೇ. ಅಕ್ಕ ಏನು ಮಾಡ್ತಾರೆ? ಅವಳು ವರ್ಕ್ ಮಾಡ್ತಿದ್ದಾಳೆ. ಆಯ್ತು, ನೆಕ್ಸ್ಟು ಪಾತ್ರೆ. ಏನಕ್ಕೆ? ಪಾಕ, ಬೆಲ್ಲ. ಬೆಲ್ಲದ ಪಾಕ ಮಾಡಕ್ಕ? ಬೆಲ್ಲನಾ? 1 ಕಪ್ ಬೆಲ್ಲ. ಓಕೆ, ಬೆಲ್ಲಕ್ಕೆ ನೀರು ಹಾಕ್ಬೇಕಾ? ಹ್ಞೂ. ಎಷ್ಟು ಹಾಕ್ಬೇಕು ನೀರು? ಒಂದು ಅರ್ಧ ಗ್ಲಾಸ್ ನೀರು. ಎಷ್ಟು? ಒಂದೇಳೆ ಪಾಕ ಬೇಕಾ, ಎರಡೆಳೆ ಪಾಕ ಬೇಕಾ? ಒಂದೆಡೆ ಪಾಕ ಸಾಕಾ? ಅಪ್ಪ ಏನು ಮಾಡ್ತಾರೆ? ಅವ್ರು ಬಿಸ್ನೆಸ್ ಮಾಡ್ತಾರೆ. ಓಕೆ, ಈಗ ಕುದಿ ಬರಬೇಕು. ಕುದಿ ಬರಬೇಕಾ? ನೀರು ಸಾಕಾ? ಅಷ್ಟೇ ನಿನ್ನೆ? ಸಾಕು. ಯಾವಾಗ ಮಾಡ್ತಾರೆ ನಿಮ್ಮಲ್ಲಿ ಈ ಒಬ್ಬಟ್ಟನ್ನ? ಯಾವಾಗ ಅಂತಿಲ್ಲ, ಹಬ್ಬಕ್ಕೂ ಮಾಡ್ತಾರೆ. ನಾನಂತೂ ಬೆಂಗಳೂರಲ್ಲಿ ಗರಿಗ್ಲ ಒಬ್ಬಟ್ಟು ಅಂತ ಯಾವತ್ತೂ ಕೇಳಿಲ್ಲಪ್ಪ. ಕೇಳಿರಕ್ ಚಾನ್ಸೇ ಇಲ್ಲ, ಯಾಕಂದ್ರೆ ನಿಮ್ಮ ಮನೇಲಿ ಮಾತ್ರ ಮಾಡೋದು. ಹೆಂಗೆ ಗೊತ್ತಿರುತ್ತೆ ಬೇರೆಯವ್ರಿಗೆ? ಹೌದು. ಓಕೆ, ಏನಾಗಬೇಕು? ತೆಂಗಿನಕಾಯಿ. ಬೆಲ್ಲದ ಪಾಕಕ್ಕೆ ಇದನ್ನ ಹಾಕೊಂಡಿದ್ದೀರಾ? ಏನ? ಕಾಯಿ ತುರಿನ? ಅದಕ್ಕೆ ಕಡಲೆ ಮತ್ತು ಉರಿಗಡಲೆ ಪುಡಿ, ಗಸಗಸೆ ಪುಡಿ ಎಲ್ಲ ಹಾಕೋಬೇಕಾ? ಏಲಕ್ಕಿ ಪುಡಿ ಹಾಕಿ. ಫಸ್ಟ್ ಏಲಕ್ಕಿ ಪುಡಿ, ಅದಾದಮೇಲೆ ಉರಿಗಡಲೆ ಪುಡಿ, ಮತ್ತೆ ಗಟ್ಟಿ ಬರಬೇಕಲ್ಲ ಇದು? ಪೂರ್ಣ ಆಗ್ಬೇಕಲ್ವಾ? ಹಾಕಿ ಹಾಕಿ, ಪರವಾಗಿಲ್ಲ.
ಹಿಂಸಲುತ್ತೆ. ಇನ್ನು ನೀರಿಗೆ ಪಾಯಸ ಥರ ಇದೆ, ಅದು ಹೂರ್ಣ ಥರ ಎಲ್ಲ ಆಗ್ಬೇಕು. ಇನ್ನು ಹುರ್ಗಡ್ಲೆ ಮತ್ತು ಗಸಗಸೆ ತೆಂಗಿನಕಾಯಿ ತುರಿಯನ್ನು ಪಾಕದಲ್ಲಿ ಹಾಕಿ ಗಟ್ಟಿಯಾಗಬೇಕದು. ಗಟ್ಟಿ ಆದಮೇಲೆ ಹೂರ್ಣ ಒಳಗಿಟ್ಟು ಮಾಡಿದ್ರೆ ಒಬ್ಬಟ್ಟಾಗುತ್ತೇನೋ. ಅದೇ ಗರ್ಗಲ ಒಬ್ಬಟ್ಟು ಅಂದ್ಕೊಂಡಿದ್ದೀನಿ. ಅದೇ ತಾನೇ? ಅದೇ. ಓಕೆ. ಕೈಗೆ ಸುಟ್ಕೊಂಡೆ ಆಮೇಲೆ ನಿಮ್ಮಮ್ಮ ಬೈತಾರೆ. ನಿಮ್ಮ ಅಮ್ಮನಿಗೆ ಹೇಳಿ ಬಂದಿದ್ಯಾ ಅಡುಗೆ ಮಾಡಕ್ಕೆ ಹೋಗ್ತೀನಿ ಅಂತ? ಏನಂದ್ರು? ನಾನೇ ಮಾಡ್ಕೊಟ್ಬಿಡ್ತಿದ್ದೆ ಎಲ್ಲಾನು ಅಂದ್ರ? ಏನಿಲ್ಲ, ಕಲ್ತ್ಕೋ ಅಂತ ಹೇಳಿ. ಕಲ್ತ್ಕೋ, ಅಲ್ಲೋ ಕಲ್ತ್ಕೋ, ಚೆನ್ನಾಗಿ ಕಲ್ತ್ಕೊಂಬ ಅಂತ ಹೇಳಿದ್ರಾ? ಹಂಗೇನಿಲ್ಲ, ಮನೇಲೂ ಮಾಡ್ತೀನಿ. ಅವೆಲ್ಲ ಸುಳ್ಳು. ನಿಮ್ಮ ಅಕ್ಕ ನಿಮ್ಮ ಅಕ್ಕ ಬಂದ ತಕ್ಷಣ ಹೇಳಾಯ್ತು, ಏನು ಬರಲ್ಲ ಅವಳಿಗೆ, ಸ್ವಲ್ಪ ರೇಗಿಸ್ಬೇಡಿ, ನಿಧಾನಕ್ಕೆ ಮಾಡಿಸಿ ಅಂತ ಹೇಳಾಯ್ತು ನನಗೆ. ಏನಿಲ್ಲ, ಹೌದಾ? ಮಾಡ್ತೀನಿ ಮನೇಲಿ, ಚೆನ್ನಾಗೇ ಮಾಡ್ತೀನಿ. ಪಾಪ ನಿಮ್ಮ ಅಕ್ಕ ನೋಡೋದೇ ಗೊತ್ತಾಗುತ್ತೆ. ಪಕ್ಕ ಬಂತ. ಇನ್ನ ಗಟ್ಟಿ ಬರ್ಬೇಕಲ್ವಾ? ಗಟ್ಟಿ ಆದ್ರೆ ಪರವಾಗಿಲ್ಲ, ನೀರಾಗಬಾರ್ದು. ಒಬ್ಬಟ್ಟು ಎಲ್ಲಿಂದ ಬರುತ್ತೆ? ಪಾಯಸ ಆಗುತ್ತೆ. ಆಮೇಲೆ ಗರ್ಗ್ಲು ಪಾಯಸ ಆಗ್ಬಿಡುತ್ತೆ. ಈಗೇನು ಬೇಡ, ಇದು ಉಂಡೆ ಮಾಡ್ಕೊಳ್ಳೋಣ. ಮಾಡ್ಕೊಳ್ಳಿ, ಅದೇನು ಮಾಡ್ತೀರಾ ಮಾಡಿ. ಪಾಪ ಒಬ್ಬಟ್ಟಿಗೆ ಬೇಜಾರಾಗತ್ತೆ ಮಾಡಿ. ಯಾಕೆ ಬೇಜಾರಾಗುತ್ತೆ? ಪಾಪ ಮಾಡಿ. ಒಂದು ಪ್ಲೇಟ್ ಕೊಡಿ. ತೊಳಿ ಇಟ್ಕೊಳ್ಳಿ. ಅಷ್ಟು ದಪ್ಪ ಮಾಡ್ತಿದ್ದೀರಾ? ಮಾಡ್ಬೋದು. ದಪ್ಪ ಒಬ್ಬಟ್ಟ ನಿಮ್ಮಲ್ಲಿ? ಮಾಡಿ ಮಾಡಿ. ಓಹೋ, ತಂಬಿಟ್ಗಿಂತ ದಪ್ಪ. ಎಷ್ಟು ನನಗೊತ್ತಿರೋ ಪ್ರಕಾರ 3 ಆಗೋದು ಅನ್ಸುತ್ತೆ ಒಬ್ಬಟ್ಟು. ಇಲ್ಲ, 4 ಆಗತ್ತೆ. ಪರವಾಗಿಲ್ಲ ಮಾಡಿ. ಇಲ್ಲ, ಇವಾಗ ಸಣ್ಣ ಮಾಡ್ಕೊಂಬಿಟ್ರಿ ನೀವು. ಇಲ್ಲ ಇಲ್ಲ, ಮಾಡಿ 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 ಮಾಡಿ. ಬಿಸಿದೆಯಾ? ಸರಿ. ಅಮ್ಮ ಏನು ಮಾಡ್ತಾರೆ? ಮಲ್ಲೇ ಇರ್ತಾರ? ಹೌದು. ವೆಜ್ಜಾ ನಾನ್ ವೆಜ್? ಅಮ್ಮಲ್ಲಿ ವೆಜ್. ಓಕೆ. ಸುಡ್ತಾ ಇದೆಯಾ ಕೈ? ಕೈ ಸುಡ್ತಾ ಇಲ್ಲ, ಮೆತ್ಕೋತಾ ಇದೆ ಕೈ. ಹೌದು, ಮೆತ್ಕೊಳ್ಳುತ್ತೆ. ಕೈಗೆ ಮೆತ್ಕೊಳ್ದೆ ಒಬ್ಬಟ್ಟಾಗ್ಬಿಡುತ್ತಾ? ಹಾಂ, ಆಗಲ್ಲ. ಹಾಂ, ಮಾಡಿ ಮಾಡಿ. ತಟ್ಕೊಳ್ಳುತ್ತೆ, ಗೊತ್ತು. ಮೆತ್ಕೊಳ್ಳುತ್ತೆ, ಸ್ವಲ್ಪ ಸುಡುತ್ತೆ, ಸ್ವಲ್ಪ ಆರುತ್ತೆ, ಎಲ್ಲ ಆಗುತ್ತೆ. ಅದಕ್ಕೆ ಅಡುಗೆ ಮಾಡೋದು ಅಂತ ಕರೆಯೋದು. ನಿಮ್ಮಮ್ಮ ಮಾಡಿಕೊಟ್ಟಾಗ ಏನೇನು ಮಾತುಗಳು, ಚೆನ್ನಾಗಿಲ್ಲ, ಸೀದೋಗಿದೆ, ಹಾಂ, ಕಿತ್ತೋಗಿದೆ, ಹಾಂ, ಏನು ಹಿಂಗೆ ಮಾಡಿದ್ಯಾ, ಇವಾಗ ಗೊತ್ತಾಗುತ್ತೆ. ಏನು ಚೆಲ್ತಾನೆ ಸುಡ್ತೀರಾ? ಹ್ಞೂ. ತುಪ್ಪ ಹಾಕ್ತೀರಾ, ಎಣ್ಣೆ ಹಾಕ್ತೀರಾ ಸುಡಕ್ಕೆ? ಎಣ್ಣೆನೇ ಹಾಕ್ತೀರಾ? ತೆಗಿರಿ, ಸಾಕ್ಬಿಡಿ. ಅಲ್ಲೇ ಕಚ್ಕೊಂಬಿಟ್ರೆ ಕಷ್ಟ. ಓಹೋ, ಇನ್ನ ಬೇಜಾನ್ ಬೇಬೇಕು ಬಿಡಿ. ಅಂತೂ ಫೈನಲ್ ಆಗಿ ಕರ್ಕಲ್ ಒಬ್ಬಟ್ಟು, ಗರ್ಗಲ್ ಒಬ್ಬಟ್ಟು, ಏನೋ ಬಿಟ್ರಿ? ಗರಗಲು. ಓ, ಗರ್ಗಲು ಒಬ್ಬಟ್ಟು ರೆಡಿ ಆಯಿತು. ಇನ್ನೇನು ತಿನ್ನೋದಷ್ಟೇ ಬಾಕಿ. ನಾನು ಮೋಸ್ಟ್ ಇದು ಕರ್ಕಲ್ ಒಬ್ಬಟ್ಟೆ ಅಂದ್ಕೊಂಡಿದ್ದೆ. ಇಲ್ಲ ಸರ್, ಗರ್ಗಲು ಒಬ್ಬಟ್ಟು ಇದು ಅಂತ ಹೇಳಿದ್ದಾರೆ. ಆಯ್ತಪ್ಪ. ಹಾಂ, ಬಿಟ್ರೆ ಸಾಕು. ಒಬ್ಬಟ್ಟಿನ ಸವಾಸ ಏನು ಟ್ರೈ ಮಾಡಲ್ಲ? ಇಲ್ಲ ಸರ್, ಮಾಡ್ತೀನಿ. ಮಾಡ್ತೀರಾ ಸರ್? ಮನೇಲಿ ಮಾಡಿದ್ದೆ ನಾನು. ನಿಮ್ಮಮ್ಮ ಪಕ್ಕದಲ್ಲಿದ್ರು. ನೀರು ಹಾಕಿ ಸ್ವಲ್ಪ ಗಟ್ಟಿಗೆ ಹಾಕು, ಎಣ್ಣೆ ಹಾಕು, ಸಾಕು ತಟ್ಟಿದ್ದು ಅಂತ ಹೇಳ್ತಾ ಇದ್ರು, ಡೈರೆಕ್ಷನ್ ಕೊಡ್ತಾ ಇದ್ರು. ಸಾಕಾ? ಓಕೆ. ಹೆಂಗೆ ತಿನ್ನೋದಿದ್ದೀನಾ? ತುಪ್ಪದ ಜೊತೆ ತಿನ್ನೋದು. ತುಪ್ಪ, ಹಾಲೆಲ್ಲ ಏನು ಬೇಡವಾ? ಬರೀ ತುಪ್ಪದ ಜೊತೆನಾ? ಗರಗಲು ಒಬ್ಬಟ್ಟು. ಗರಗಲು ಒಬ್ಬಟ್ಟು ಮಾಡಿ ಕೊಟ್ಟಿದ್ದಾರೆ. ಬಿಟ್ಟರೆ ಓಡೋಗ್ಬಿಡ್ತಾರೆ, ಇದು ಸವಾಸ ಬೇಡ ಅಂತೇಳಿ. ಓಕೆ, ಫೈನಲ್ ಆಗಿ ಗರಗಲು ಒಬ್ಬಟ್ಟನ್ನ ಯಾವ ರೀತಿ ಮಾಡೋದು ದೀಕ್ಷಾ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಗರಗಲು ಒಬ್ಬಟ್ಟು ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಗಸಗಸೆ ಹಾಕಿ ಪುಡಿ ಮಾಡಿಕೊಳ್ಳಿ. ನಂತರ ಹುರಿಗಡಲೆ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಬಾಣಲಿಗೆ ಬೆಲ್ಲ, ನೀರು ಹಾಕಿ ಕುದಿಸಿ ತೆಂಗಿನಕಾಯಿ ತುರಿ, ಏಲಕ್ಕಿ ಪುಡಿ, ಗಸಗಸೆ, ಹುರಿಗಡಲೆ ಪುಡಿ ಎಲ್ಲವನ್ನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಮಾಡಿಕೊಳ್ಳಿ. ಕಲಸಿಕೊಂಡ ಮೈದಾ ಹಿಟ್ಟಿನ ಕಣಕವನ್ನು ಚಪಾತಿಯಂತೆ ತಟ್ಟಿ ಅದರೊಳಗೆ ಹೂರಣದ ಉಂಡೆಗಳನ್ನು ತುಂಬಿ ಒಬ್ಬಟ್ಟಿನಂತೆ ತಟ್ಟಿ ಕಾದ ಹೆಂಚಿನ ಮೇಲೆ ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಿ. ಈಗ ಗರಗಲು ಒಬ್ಬಟ್ಟು ಸವಿಯಲು ಸಿದ್ಧ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ದೀಕ್ಷಾ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ರಾಮಯ್ಯ ಕಾಲೇಜಿನಲ್ಲಿ. ಆದರೂ ಕೂಡ ಬಂದಿದ್ದಾರೆ. ನಾವು ಸ್ವಲ್ಪ ಅಡುಗೆ ಟ್ರೈ ಮಾಡೋಣ ಅಂತ ಗರಗಲು ಒಬ್ಬಟ್ಟನ್ನ ಮಾಡಿ ಕೊಟ್ಟಿದ್ದಾರೆ.
ಚೆನ್ನಾಗಿ ಮಾಡಿದ್ರು. ಸ್ವಲ್ಪ ಅದು ಅವಾಗ ಒಬ್ಬಟ್ಟೆಲ್ಲ ಅಷ್ಟು ಈಸಿಯಾಗಿ ಬರಲ್ಲ, ಸ್ವಲ್ಪ ಪ್ರಯತ್ನ ಪಡಬೇಕು. ತಿಂದು ನೋಡ್ಬಿಡ್ತೀನಿ. ಕಾಯಿ ಒಬ್ಬಟ್ಟು ಅಂತೀವಲ್ಲ ಆ ಥರನ ಇದು? ಇಲ್ಲ ಸರ್. ಚೆನ್ನಾಗಿದೆ. ಚೆನ್ನಾಗೇ ಇರುತ್ತೆ ಸರ್, ಅದಕ್ಕೆ ಮಾಡಿದ್ದು. ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಯ್ಯಾಸ್ ಅವರು ಬೇಲ್ ಬಾರನ್ನ ಕೊಡ್ತಾ ಇದ್ದಾರೆ. ನಿಮಗೆ ಬೇಲ್ ಪುರಿ ತಿನ್ನಬೇಕು ಅಂದಾಗ ಬೇಲ್ ಬಾರನ್ನ ತಿನ್ನಿ. ಯುನಿಬಿಕ್ ಕುಕ್ಕೀಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕುಕ್ಕೀಸ್ನ ಕೊಡ್ತಾ ಇದ್ದಾರೆ. ಬಾದಾಮು, ಪಿಸ್ತಾ, ಚಾಕ್ಲೇಟು, ಖಾರ, ಜೀರಾ ಎಲ್ಲ ಥರ ಕುಕ್ಕೀಸ್ಗೂ ಯುನಿಬಿಕ್ ಕುಕ್ಕೀಸ್. ಮುಳಿಯಾದವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾದಂಥ ವೋಚನ್ನ ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ಲಿ ಇವರ ಶೋರೂಮ್ ಇದೆ. ನಿಮಗೋಸ್ಕರ ರವಿ ಮಸಾಲದವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಸಾಲ ಪುಡಿಗಳನ್ನ ಕೊಡ್ತಾ ಇದ್ದಾರೆ. 50 ದಿವಸಗಳಲ್ಲಿ 50,000 ಕಾಪಿ ಸೇಲ್ ಆದಂಥ ಏಕೈಕ ವೆಜ್ ಪುಸ್ತಕ ಒಗ್ಗರಣೆ ಡಬ್ಬಿಯ ರೆಸಿಪಿ ಪುಸ್ತಕ ನಿಮಗೋಸ್ಕರ ಕೊಡ್ತಾ ಇದ್ದೀವಿ. ಒಬ್ಬಟ್ಟು ಕೂಡ ಇದೆ, ನೋಡಿಕೊಂಡು ಸರಿಯಾಗಿ ತಟ್ಕೊಳ್ಳಿ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಗರಗಲ್ಲು ದೋಸೆ ಅಲ್ಲ, ಚಪಾತಿ ಅಲ್ಲ, ಇದು ಒಬ್ಬಟ್ಟು ರೀ. ಒಬ್ಬಟ್ಟನ್ನು ಮಾಡಿ ಕೊಟ್ಟಿದ್ದಾರೆ. ಖಾಲಿ ಮಾಡಬೇಕು ಮುರುಳಿ, ನೀವು ಆಮೇಲೆ ತಿನ್ಕೊಳ್ಳಿ, ಕಾರ್ಯಕ್ರಮ ಮುಗಿಸಿ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ನಮಗೂ ಒಂದು ಅವಕಾಶ ಕೊಡಿ, ನಮಗೂ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂತ ಕೇಳ್ತಾ ಇದ್ರು. ಅವ್ರಿಗೆಲ್ಲ ಅವಕಾಶ ಕೊಟ್ಟಿದ್ದೀವಿ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.